ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣು. ಭಕ್ತಿ ಭಂಡಾರಿ ಮಹಾಪುರುಷ ಶ್ರೀ ಕುಲೋದ್ಧಾರಕ ವಿಶ್ವಗುರು ಅಪ್ಪ ಬಸವಣ್ಣನವರ ಪಾದ ಕಮಲಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಶರಣೆಂದು 12ನೇ ಶತಮಾನದ ಎಲ್ಲ ಬಸವಾದಿ ಶಿವಶರಣರನ್ನು ನೆನೆಯುತ್ತಾ ವಚನ ಪಿತಾಮಹರಾದ ಡಾಕ್ಟರ್ ಫಗು ಮಳಕಟ್ಟಿ ಶರಣರನ್ನು ನೆನೆದು ಕರ್ನಾಟಕದ ಗಾಂಧಿ ಎಂದೇ ಹೆಸರಾದ ಶರಣಾದ ಅರ್ಡೇಕರ್ ಮಂಜಪ್ಪನವರನ್ನು ನೆನೆದು ಪ್ರವಚನ ಸೇವಾ ಸಮಿತಿ ಕೊಪ್ಪಳ, ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಕೊಪ್ಪಳ, ಜಾಗತಿಕ ಲಿಂಗಾಯತ ಮಹಾಸಭಾ ಕೊಪ್ಪಳ ಇವರಿಂದ ಬಸವ ಜಯಂತಿ ಉತ್ಸವದ ನಿಮಿತ್ತ ಹಮ್ಮಿಕೊಂಡ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಮಡಿವಾಳ ಮಾಚಿದೇವ ಗುರುಪೀಠ ಚಿತ್ರದುರ್ಗ ಇವರಿಗೆ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಸ್ವಾಗತ ಬಯಸುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಶರಣ ತಂದೆ ತಾಯಂದಿರಿಗೆ, ಗುರು ಹಿರಿಯರಿಗೆ, ಸೋದರ ಸೋದರಿಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಸ್ವಾಗತಿಸುತ್ತೇನೆ. ಈಗ ಮೊದಲಿಗೆ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಶಿವ ಬಸವ ಮಾಚಿದೇವ ಮಹಾಸ್ವಾಮಿಗಳವರಿಗೆ ಗೌರವ ಸನ್ಮಾನವನ್ನು ಶರಣರಾದ MS ನೀಲಕಂಠಪ್ಪನವರು ಹಾಗೂ ಶರಣರಾದ ವಿರೂಪಾಕ್ಷಯ್ಯ ಹಿರಮಠ್ ಅವರು ಬಂದು ನಡೆಸಿಕೊಡಬೇಕೆಂದು ವಿನಂತಿ. ಪೂಜಾರಿಗೆ ಗೌರವ ಸನ್ಮಾನ ಮಾಡಿದ ಶರಣರಿಗೆ ಶರಣು ಶರಣಾರ್ಥಿ. ಇಲ್ಲ ಅಲ್ಲೇ ಬರ್ತೀವಿ. ಪೂಜ್ಯರ ಪರಿಚಯವನ್ನು ಶರಣಿ ವಿಜಯಲಕ್ಷ್ಮಿ ಪಾಟೀಲ್ ಅವ್ವನವರು ಬಂದು ನಡೆಸಿಕೊಡಬೇಕಾಗಿ ವಿನಂತಿ. ಅಲ್ಲೇ ಆದರೆ ಚೆನ್ನಾಗಿರುತ್ತೆ. ಅಲ್ಲ ಅಲ್ಲೇ ಅಲ್ಲ ಅಲ್ಲ ಬೇಡ ಇಲ್ಲ ಅಲ್ಲ ಅದು ಕಂಫರ್ಟ್ ಇರುತ್ತೆ. ಶರಣ ತಂದೆ ತಾಯಿಯವರಿಗೆ ಶರಣು ಶರಣಾರ್ಥಿಗಳು. ಇಂದು ಬಸವ ದರ್ಶನ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರ ಪರಿಚಯವನ್ನಾಡಲು ಇಚ್ಛಿಸುತ್ತೇನೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮೀಜಿಗಳವರು 1999 ಜೂನ್ 14ರಂದು ಜಂಗಮ ದೀಕ್ಷೆ ಅಂದರೆ ಸಮಾಜ ಸೇವಾ ದೀಕ್ಷೆ ಪಡೆದಿದ್ದಾರೆ. ಮಡಿವಾಳ ಗುರುಪೀಠವಾದ ಚಿತ್ರದುರ್ಗದಲ್ಲಿನ ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿ ಬೆಳ್ಳಿ ಮಹೋತ್ಸವದ ವರ್ಷದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಮಡಿವಾಳರ ಮೂಲಭೂತ ಅಗತ್ಯ ಮತ್ತು ಸೌಲಭ್ಯಗಳನ್ನು ಪಡೆಯುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ಕಳೆದ 24 ವರ್ಷಗಳಲ್ಲಿ ಜನಾಂಗಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ. ಪೂಜ್ಯರು ಇದುವರೆಗೆ ಹಳ್ಳಿಯಿಂದ ದಿಲ್ಲಿಯವರೆಗೆ 20 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಗಳವರೆಗೂ ಮೀರಿ ರಾಜ್ಯ ಮತ್ತು ದೇಶಾದ್ಯಂತ ಸಂಚರಿಸಿ ಮಡಿವಾಳರ ಸಂಘಟನೆ ಮತ್ತು ಜಾಗೃತಿ ಮೂಡಿಸಿದ್ದಾರೆ. ಕನ್ಯಾಕುಮಾರಿಯಿಂದ ದಿಲ್ಲಿಯವರೆಗೆ ಭಾರತ ಯಾತ್ರೆಯ ಮೂಲಕ ದೇಶಾದ್ಯಂತ ಸಂಘಟನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 5 ಬಾರಿ ರಾಜ್ಯಾದ್ಯಂತ ಸಮಾಜಹಿತ ಚಿಂತನಾ ಯಾತ್ರೆ ಮಾಡಿ ಸಮಾಜವನ್ನು ಒಗ್ಗೂಡಿಸಿ ಬಲಪಡಿಸಿದ್ದಾರೆ. ಕರ್ನಾಟಕದ ಮಡಿವಾಳರ ಅಭಿವೃದ್ಧಿ ನಿಗಮ ಸ್ಥಾಪನೆ, ಸರ್ಕಾರದಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಘೋಷಣೆ, ಸಮುದಾಯದ ಜನರಿಗೆ ರಾಜಕೀಯ ಅಧಿಕಾರಗಳನ್ನು ಕೊಡಿಸಿದ್ದಾರೆ. ಬಡ ಮಕ್ಕಳ ಉಚಿತ ವಸತಿ ಪ್ರಸಾದ ನಿಲಯ ನಡೆಸುತ್ತಿದ್ದು 100 ಮಕ್ಕಳು ಅದರ ಸೌಲಭ್ಯ ಪಡೆದಿದ್ದಾರೆ. ಸುಮಾರು 115ಕ್ಕೂ ಹೆಚ್ಚು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ನೀಡಿದ್ದಾರೆ. ಬಡವರು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು 10,000ಕ್ಕೂ ಹೆಚ್ಚು ಜನರಿಗೆ BPL ಕಾರ್ಡ್, ಇಶ್ರಮ್ ಕಾರ್ಡ್,
ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್, ಕೋವಿಡ್ ಕಾರ್ಡ್, ಕಾರ್ಮಿಕ ಕಾರ್ಡ್ ಇತ್ಯಾದಿ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅವಶ್ಯಕ ಕಾರ್ಡ್ಗಳನ್ನು ಉಚಿತವಾಗಿ ಮಾಡಿಸಿಕೊಟ್ಟಿದ್ದಾರೆ. ಯುವತಿಯರಿಗೆ, ಸೇವಕರಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ, ಶರಣ ಸಂಸ್ಕೃತಿ ಕಮ್ಮಟಗಳ ಮೂಲಕ ಸುಮಾರು 2,000 ಜನರಿಗೆ ತರಬೇತಿ ನೀಡಲಾಗಿದೆ. ಪೂಜ್ಯರು ಸೌಮ್ಯ ಸ್ವಭಾವದ ಮತ್ತು ಅಗಾಧ ಸಹನೆಯ ಪ್ರತೀಕವಾಗಿರುವ ಪೂಜ್ಯ ಡಾಕ್ಟರ್ ಬಸವ ಮಾಚಿದೇವರು ಒಂದು ಶಕ್ತಿಯಾಗಿ ನಮ್ಮೊಂದಿಗೆ ಇರುವುದು ಅತ್ಯಂತ ಹೆಮ್ಮೆ ಎನಿಸುತ್ತದೆ. ವಿಶೇಷವೆಂದರೆ ಇವರು ಕೇವಲ ಮಡಿವಾಳ ಸಮುದಾಯಕ್ಕೆ ಮಾತ್ರ ಸೀಮಿತರಲ್ಲ, ನೂರಾರು ಮಠಗಳ ಸ್ವಾಮೀಜಿಯವರು ಕೂಡಿ ಮತ್ತು ಬಸವ ಕೇಂದ್ರಗಳ ಮೂಲಕ ಇಡೀ ಲಿಂಗಾಯತ ಸಮುದಾಯದ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಾ ಸಾಗಿದ್ದಾರೆ. ಪೂಜ್ಯರ ಪರಿಚಯದ ನುಡಿಯನ್ನಾಡಲು ಅವಕಾಶ ದೊರೆತಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಎಲ್ಲ ಶರಣ ತಂದೆ ತಾಯಿಯವರಿಗೆ ಈ ಮೂಲಕ ಶರಣ ಶರಣಾರ್ಥಿಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಶರಣು ಶರಣಾರ್ಥಿ. ಶರಣ ವಿಜಯಲಕ್ಷ್ಮಿ ಪಾಟೀಲ್ ಅವರವರಿಗೆ ಶರಣು ಶರಣಾರ್ಥಿ. ಈಗ ಪೂಜ್ಯರಿಂದ ಆಶೀರ್ವಚನ. ಸರಿ. ಬಿಟ್ಟು ಸಾಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ತಾವ ಪದವಿಯನ್ನೊಲ್ಲೆನಯ್ಯ. ನಿಮ್ಮ ಶರಣರ ಪಾದವನ್ನರ್ದಿಪ್ಪ ಮಹಾಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ. ಸರ್ವ ಸಮುದಾಯಗಳ ಅಧಿಕಾರರಾಗಿ, ಸರ್ವ ಜನಾಂಗಗಳ ಜ್ಯೋತಿಗಳಾಗಿ, ಕಾಯಕಗಳ ತಳಹದಿಯ ಮೇಲೆ ಬದುಕನ್ನು, ದಾರಿಯನ್ನು ತೋರಿಸಿದಂಥ ಎಲ್ಲ ಬಸವಾದಿ ಶಿವಶರಣನ ಭಕ್ತಿಯಿಂದ ಸ್ಮರಿಸಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಅತ್ಯಂತ ಸುಂದರವಾಗಿ, ಸರಳವಾಗಿ, ತಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿರುವಂಥ ಕೊಪ್ಪಳ ನಗರದಲ್ಲಿ ಪ್ರವಚನ ಸೇವಾ ಸಮಿತಿಯವರು ಮತ್ತು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಲ್ಲಿ, ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣು ಶರಣಾರ್ಥಿಗಳು. ಭಾಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದು. ಬಸವ ದರ್ಶನ ಅಂತ ಹೇಳಿ 5 ದಿನಗಳ ಕಾಲ ಒಬ್ಬೊಬ್ಬ ಪೂಜ್ಯರನ್ನು ಕರೆಸಿ, ಅನುಭವಿಗಳನ್ನು ಕರೆಸಿ, ಒಂದು ಈ ರೀತಿಯಾಗಿರುವಂಥ ಆಧ್ಯಾತ್ಮಿಕ ವಲಯದಲ್ಲಿ ನೆಲೆಸುವಂಥದ್ದು ಇದೆಯಲ್ಲ, ಇದು ಭಾಳ ಅತ್ಯಂತ ಅಪರೂಪದ ಮತ್ತು ಅತ್ಯಂತ ಅದ್ಭುತದ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಬಹುಶಃ ಇವತ್ತು ನನ್ನ ಪಾಲಿಗೆ ಬಂದಂಥ ದಿವಸ. ನನ್ನ ವಿಷಯ ಏನು ಅಂತಂದರೆ, ಕಾಯಕ ವರ್ಗಗಳಲ್ಲಿ ಶರಣ ಸಂಸ್ಕೃತಿಯ ಪಾತ್ರ ಏನು ಅಂತ. ಬಹುಶಃ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ಮಾತನಾಡಲೇಬೇಕು. ಇವತ್ತು
ನಮಗೆಲ್ಲ ಸಂವಿಧಾನ ಸಿಕ್ಕಿರುವಂಥ, ಅಂದರೆ ಹಕ್ಕು ಸಿಕ್ಕಿರುವಂಥ ದಿನ, ಅಂದರೆ ಚುನಾವಣೆ ಅಂತ. ಎಲ್ಲರೂ ವೋಟ್ ಮಾಡಿದ್ರಲ್ಲ, ಯಾವ ಪಕ್ಷಕ್ಕೆ ಮಾಡಿದ್ರಿ ಅಂತ ಕೇಳಂಗಿಲ್ಲ ನಾವು. ಒಟ್ಟಾರೆ ವೋಟ್ ಮಾಡಬೇಕು. ನಮ್ಮ ಮತ ನಮ್ಮ ಹಕ್ಕು ಅನ್ನುವಂಥದ್ದು. ಇವತ್ತು ಇಡೀ ದೇಶದ ಒಂದು ಬದಲಾವಣೆಯ ದಿನ ಇವತ್ತು. ಅದು ನಮ್ಮ ಕೈಯಲ್ಲಿರುವಂಥದ್ದು. ಹಾಗಾಗಿ ನಾವು ನಮ್ಮ ಮತವನ್ನು, ನಮ್ಮ ಹಕ್ಕನ್ನು ಚಲಾಯಿಸಲೇಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೇಳಿರುವಂಥದ್ದು ಅಂತ. ಕಾಯಕ ವರ್ಗಗಳಲ್ಲಿ ಶರಣ ಸಂಸ್ಕೃತಿಯ ಪಾತ್ರ ಅನ್ನುವಂಥ ವಿಷಯದ ಆಧಾರದ ಮೇಲೆ ಒಂದಿಷ್ಟು ಚರ್ಚೆಗಳನ್ನು, ಒಂದಿಷ್ಟು ಚಿಂತನೆಗಳನ್ನು ಹಂಚ್ಕೊಳ್ಳೋಣ ಅನ್ನುವಂಥದ್ದು. ಬಹುಶಃ ನಮಗೂ ನಿಮಗೆಲ್ಲ ಶರಣರು ಯಾಕೆ ಆದರ್ಶ ಆಗ್ತಾರೆ ಅಂತ ನಾವೆಲ್ಲ ಅನ್ಕೋಬೋದಾಯಿತು. ಅಲ್ರಿ, ನಮ್ಮ ಕುಟುಂಬಗಳಲ್ಲಿ ನಮ್ಮ ಪೂರ್ವಜರು ಇದ್ದಾರೆ, ಅಂದರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪಗಿಂತನೂ ನಮ್ಮ ಅಜ್ಜ ಅಜ್ಜಿ ಇದ್ದಾರೆ, ಅವ್ರ ಅಜ್ಜ ಅಜ್ಜಿನೂ ಇದ್ದಾರೆ ಅಲ್ವಾ, ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಕುಟುಂಬಗಳಲ್ಲೇ ನಾವು ನಮ್ಮ ಪೂರ್ವಜರನ್ನು ನಾವು ನೆನೆಸೋದಿಲ್ಲ. ನಾವು ಭಾಳ ಕೇಳಿದರೆ ನಮ್ಮ ಅಜ್ಜ ಅಜ್ಜಿ ಹೆಸರನ್ನೇ ಹೇಳ್ಬೋದಷ್ಟೇ. ಅವರ ಅಜ್ಜ ಅಜ್ಜಿ ಹೆಸರು ಹೇಳ್ರಿ ಅಂದರೆ ನಮಗೆ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ನಾವು ಹೇಳ್ತೀವ, ಒಂದು 3-4 ತಲೆಮಾರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಭಾಳ ಅಪರೂಪ ಅದು. ನಮ್ಮ ಕುಟುಂಬದ, ನಮ್ಮ ವಂಶಸ್ಥರ, ನಮ್ಮ ಪೂರ್ವಜರ ಯಾರ ಹೆಸರುಗಳು ನಮಗೆ ನೆನಪಿಲ್ಲ. ಆದರೆ ಬಸವಣ್ಣನವರು ಮತ್ತು ಎಲ್ಲ ಸಮಕಾಲೀನರ ಹೆಸರು ಯಾಕೆ ನೆನಪಿದೆ? ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ಕುಟುಂಬದ ತಲೆಮಾರು ಒಂದು 5-10 ವರ್ಷ, ಒಂದು 5 ಅಥವಾ ಒಂದು 10 ತಲೆಮಾರು ಇರ್ಬೋದು. 10 ತಲೆಮಾರಿನವರ ಹೆಸರನ್ನು ನಾವು ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಬಸವಣ್ಣನವರು ಮತ್ತು ಬಸವಣ್ಣ ಎಲ್ಲ ಸಮಕಾಲೀನರು ಅಂತಂದರೆ ಕನಿಷ್ಠ ಅಂತಂದ್ರು 100 ವರ್ಷ, 1000 ವರ್ಷಗಳು, ಅಂದರೆ ಅಲ್ವಾ, 1000 ವರ್ಷಗಳು. 12ನೇ ಶತಮಾನ, ಇವತ್ತು 21ನೇ ಶತಮಾನ, 900 ವರ್ಷಗಳು ಆಯಿತಾ. 900 ವರ್ಷಗಳ ಹಿಂದೆ ಬಸವಣ್ಣನವರು ಹುಟ್ಟಿದ್ರು, ಮೇದಾರ ಕೇತಯ್ಯನವ್ರು ಹುಟ್ಟಿದ್ರು, ಮಾದಾರ ಚೆನ್ನಯ್ಯನವ್ರು ಹುಟ್ಟಿದ್ರು. ಹೆಂಗ್ರಿ ಹೇಳೋಕ್ಕಾಗತ್ತೆ ಅಲ್ವಾ? ಎಷ್ಟು ಬಸವಣ್ಣನವರ ಧರ್ಮ, ಶರಣ ಧರ್ಮ ಯಾಕೆ ನಮ್ಮ ಮುಂದೆ ಆದರ್ಶವಾಗಿ ನಿಲ್ತದೆ ಅಂತಂದರೆ ಕೇವಲ ಬೋಧನೆ ಮಾಡ್ಕೊಂಡು ಬಂದಂಥವ್ರಲ್ಲ ಅವರು. ನಮ್ಮ ಪೂರ್ವಜರೆಲ್ಲ ಬೋಧನೆ ಮಾಡ್ಕೊಂಡು ಬಂದಂಥವ್ರು ಅಷ್ಟೇ, ಆಚರಣೆ ಮಾಡಲಿಲ್ಲ. ಆಚರಣೆ ಮಾಡಲಿದ್ದಕ್ಕೆ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಹೋದ್ರು ಅಷ್ಟೇ ಅವರು. ಆದರೆ ಬಸವಣ್ಣನವರು ಎಲ್ಲ ಶರಣರು ಕೇವಲ ಬೋಧನೆ ಮಾಡಲಿಲ್ಲ, ಅವರ ಏನು ಕ್ರಿಯೆ ಏನಿದೆ, ಅವರ ಏನು ತತ್ವನೇ, ಮೂಲ ಉದ್ದೇಶನೇ. ನಾವೆಲ್ಲ ಮನೆ ನಿಲ್ಲಿಸ್ಬೇಕಾದ್ರೆ ಏನು ಮಾಡ್ತೀವಿ? ಬುನಾದಿ ಹಾಕ್ತೀವಿ ನಾವು ಅಲ್ವಾ. ಒಂದು ಬುನಾದಿ ಅನ್ನೋದಿದೆ. ಬುನಾದಿ ನೀವು ಸಿಮೆಂಟ್ ಹಾಕ್ತಿರೋ, ಕಲ್ಲು ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಉಸುಗು ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಸಿಮೆಂಟ್ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ನೀವು ಬುನಾದಿ ಅಂತೂ ನೀವು ತಯಾರು ಮಾಡಲೇಬೇಕಲ್ವಾ. ನೀವು ಪಿಲ್ಲರ್ ಹಾಕ್ಕೊಳ್ತೀರಿ ಅಂತಂದರೆ ಬುನಾದಿ ಅದು. ನೀವು ಸಹಜವಾಗಿ ಒಂದು ಧರ್ಮದ ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಏನು ನಿರ್ಜೀವವಾಗಿರುವಂಥ, ಅದೇನು ಮಾತನಾಡೋದಿಲ್ಲ, ಅದು ನಮ್ಮ ಜೊತೆ ಸ್ಪಂದಿಸೋದಿಲ್ಲ. ಅದು ಸಹಜವಾಗಿ ನಾವೊಂದು ವಾಸ ಮಾಡಲಿಕ್ಕೆ ಮನೆ ಇರಬೇಕು ಅನ್ನೋದಾದರೆ, ಗುಡಿಸಲು ಕಟ್ಕೋಬೇಕು ಅಂತಂದರೆ ಒಂದು ಬುನಾದಿಯನ್ನು ಹಾಕ್ಕೊಳ್ತೀವಿ ನಾವು. ಬುನಾದಿ ಹಾಕ್ಕೊಳ್ತೀವಿ, ಫೌಂಡೇಶನ್ ಅಂತೀರಿ, ಬುನಾದಿ ಅಲ್ರಿ. ಶತಶತಮಾನಗಳಿಂದ 900 ವರ್ಷಗಳಿಂದನೂ ಕೂಡ ಇವತ್ತು ಪರಂಪರೆ ಬಂದಿದೆ. ಅವರ ಮುಂದಾಲೋಚನೆ ಎಷ್ಟಿರ್ಬೇಕು ಹೇಳಿ. ಅವರ ಮುಂದಾಲೋಚನೆಗೆ ಬುನಾದಿಯನ್ನು ಹೆಂಗೆ ಹಾಕಿರಬಾರ್ದು ಅನ್ನುವಂಥದ್ದೇ ಭಾಳ ದೊಡ್ಡ ಪ್ರಶ್ನೆ ಇದು.
ಬಸವಣ್ಣವರ ದೂರದೃಷ್ಟಿ ಎಲ್ಲ ಶರಣರ ಮತ್ತು ಶಿವಶರಣರ ಅಂತ ಹೇಳಬೇಕಾಗತ್ತೆ ನಾವು. ಆ ಎಲ್ಲ ಶಿವಶರಣರ ದೂರದೃಷ್ಟಿ ಎಷ್ಟರ ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅವರ ಮೂಲ ಬುನಾದಿ ಯಾವುದು ಅಂತಂದರೆ, ಈ ಸಂಪೂರ್ಣ ಧರ್ಮದ ಈ ಸಂಪೂರ್ಣ ವ್ಯವಸ್ಥೆಯ ಮೂಲ ಬುನಾದಿ ಯಾವುದು ಅಂತಂದರೆ ಕಾಯಕ ಅಂತ. ಅವರು 3 ಅಜೆಂಡವನ್ನು ಇಟ್ಕೊಂಡ್ರು, 3 ತತ್ವವನ್ನು ಸಿದ್ಧಾಂತವನ್ನು ಇಟ್ಕೊಂಡ್ರು ಅವ್ರ ಧರ್ಮದಲ್ಲಿ. ಒಂದು ಕಾಯಕ, ಇನ್ನೊಂದು ದಾಸೋಹ, ಇನ್ನೊಂದು ಶಿವಯೋಗ ಅಂತ. ಹೌದಲ್ರಿ? ಎಷ್ಟು ಚೆನ್ನಾಗ್ರಿ ಇದು, ಎಷ್ಟು ಚೆನ್ನಾಗಿ ಒಂದು ತತ್ವ ಎಲ್ಲರೂ ಆಚರಣೆ ಮಾಡ್ಬೋದು ಕಣ್ರಿ. ಎಲ್ಲ ಸಾಮಾನ್ಯ ಒಬ್ಬ ವ್ಯಕ್ತಿನೂ ಕೂಡ ಆಚರಣೆ ಮಾಡ್ಬೋದು. ಕಾಯಕ ಮಾಡಪ್ಪ ಅಂತಂದ್ರೆ ಯಾರ್ರೀ ಕಾಯಕ ಮಾಡೋಕ್ಕಾಗೋದಿಲ್ಲ? ಏನಾರು ಒಂದು ಕಾಯಕ ಮಾಡಲೇಬೇಕು ಅಲ್ವಾ? ಅವರ ಮೂಲ ತತ್ವ, ಮೂಲ ಬುನಾದಿನೇ ಈ 3 ಅಂಶಗಳು: ಕಾಯಕ, ದಾಸೋಹ ಮತ್ತು ಶಿವಯೋಗ. ಇವರು ಸುಮ್ಮನೆ ಕೊಟ್ಟಿಲ್ಲ. ಆಯಿತು, ಕಾಯಕ, ದಾಸೋಹ, ಶಿವಯೋಗ ಆಯಿತು. ಶಿವಯೋಗ, ದಾಸೋಹ, ಕಾಯಕ ಅಂತ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ. ಅದರಲ್ಲೂ ಶಿಷ್ಟಾಚಾರ ಒಂದು ಆದಮೇಲೆ ಒಂದು ನೀವು ಮಾಡಲೇಬೇಕು, ಕಂಪಲ್ಸರಿ ಇದು. ನೀವು ಅದರಲ್ಲಿ ರಾಜಿನೇ ಇಲ್ಲ, ಮುಲಾಜಿಲ್ಲ ಅದ್ರಾಗೆ. ಮನುಷ್ಯ ಅಂದಮೇಲೆ ಕಾಯಕ ಇರಲೇಬೇಕು ಅಲ್ವಾ? ಮನುಷ್ಯ ನಾವು ಊಟ ಮಾಡ್ತೀವಿ, ಜೀವನ ಮಾಡ್ತೀವಿ, ಬದುಕು ನಡೆಸ್ತಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ, ದಿನನಿತ್ಯ ಕ್ರಿಯೆಗಳನ್ನು ಮಾಡ್ತಿದ್ದೀವಿ. ಹೌದಪ್ಪ, ನೀನು ಜೀವಿಸಿದೆಯಲ್ಲ, ಬದುಕಿದೆಯಲ್ಲ, ಬದುಕಿದ್ರೆ ಸುಮ್ಮನೆ ಬದುಕೋದೇನು? ಹಂಗೆ ಮನೆಗೆ ಆರಾಮ್ AC ಹಾಕ್ಕೊಂಡು, ಫ್ಯಾನ್ ಹಾಕ್ಕೊಂಡು, ಸೆಕೆ ಈ ಭಾಗದಾಗಂತೂ ಸೆಕೆ ಅಲ್ವಾ? ಆರಾಮಿರೋಣಪ್ಪ, ಚೆನ್ನಾಗಿರೋಣ, ಶರೀರ ಚೆನ್ನಾಗಿ ನೋಡ್ಕೊಳ್ಳೋಣ, ಒಂದಿಷ್ಟು ಚೆನ್ನಾಗಿ ಕಾಣಂಗೆ ಮಾಡ್ಕೋಬೇಕು, ಒಂದಿಷ್ಟು ಚೆನ್ನಾಗಿರಬೇಕು, ಒಂದಿಷ್ಟು ಈಗಿನ ಎಲ್ಲ ಸ್ವಲ್ಪ ಒಂದಿಷ್ಟು ಸೌಂದರ್ಯವರ್ಧಕಗಳನ್ನು ಹಚ್ಕೊಂಡು ಚೆನ್ನಾಗಿ ಕಾಣಬೇಕು, ಅದೆಲ್ಲ ಹೇಳಿದ್ದು. ಯಾಕೆ ಬಸವಣ್ಣವರ ತತ್ವ ನಿಲ್ತು? ಬಸವಣ್ಣರ ಧರ್ಮ ಯಾಕೆ ನಿಲ್ತು? ಶರಣರ ಧರ್ಮ ಎಲ್ಲರೂ ಸರಿ ಸಮಾನವಾಗಿ ನೋಡುವಂಥದ್ದು ಯಾಕೆ ನಿಲ್ತು ಅನ್ನುವಂಥದ್ದು ಆಧಾರ ಏನು ಅಂತಂದರೆ, ಮೂಲ ಬುನಾದಿ ಏನು ಅಂದರೆ ಕಾಯಕ. ನೀನು ಏನಾರು ಕಾಯಕ ಮಾಡಪ್ಪ, ನಮ್ಮ ಅನುಭವ ಮಂಟಪದಲ್ಲಿ ಇದ್ದ ಮೇಲೆ ನೀನು ಕಾಯಕವನ್ನು ಮಾಡಲೇಬೇಕು. ಇದು ಕಂಡೀಷನ್. ಇದು ನೀನು ಆರಾಮಾಗಿ ಕೂತ್ಕೊಂಡು ಹೋಗಿ ಬರ್ತೀನಿ ಅಂತಂದ್ರೆ ಬರೋಕ್ಕೆ ಹೋಗ್ಬೇಡ ನೀನು ಅಲ್ವಾ? ನೀನು ಕಾಯಕ ಮಾಡ್ಲಿಕ್ಕೆ ಶುರು ಮಾಡಿದೆ, ಮೊದಲನೇ ಹಂತ ಅದು, ಮೊದಲನೇ ಸ್ಟೆಪ್, ಮೊದಲನೇ ಮೆಟ್ಲು ಅದು. ನಿನ್ನ ಕಾಯಕ ಮಾಡಿದ್ರೆ ಆಚರಣೆ ಹಾಕೋದವರು ಅಲ್ವಾ? ಕಾಯಕಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟರು ಅಂತ. ಕಾಯಕದಲ್ಲಿ ಗಳಿಸಿದಂಥದ್ದನ್ನು ಕಡ್ಡಾಯವಾಗಿ ಬಳಸಲೇಬೇಕು ಅಂತ. ಬಹುಶಃ ಶರಣರು ಕಾಯಕದಲ್ಲಿ ಗಳಿಸಿದ್ದನ್ನು ಬಳಸದೆ ಹೋಗಿದ್ರೆ ಹೆಂಗಿತ್ತು? ಬಹುಶಃ ದೊಡ್ಡ ದೊಡ್ಡ ಅರಮನೆನೇ ಕಟ್ಬಿಡ್ತಿದ್ರೇನೋ, ಗೊತ್ತಿಲ್ಲ ನನಗೆ. ನಿನ್ನ ಕಾಯಕದಲ್ಲಿ ದುಡಿದಿದ್ದನ್ನು ಬಳಸಪ್ಪ ನೀನು. 90%, 80% ನಿನ್ನ ಜನಗಳಿಗೆ ಹಂಚು ಅನ್ನುವಂಥ ಮನೋಭಾವನೆ ಏನಿದೆಯಲ್ಲ, ಬಹುಶಃ ಯಾರಿಗೂ ಕೂಡ ಬರೋದಿಲ್ಲ ಇದು ಅಲ್ರಿ. ದುಡ್ದಿರೋ ದುಡ್ಡನ್ನ ಪುಕ್ಷಟೆ ಕೊಡಬೇಕು ಅಂತಂದ್ರೆ ಯಾರಿಗೆ ಮನಸ್ಸು ಬರ್ತದೆ? ಯಾರಿಗೆ ಮನಸ್ಸು ಬರ್ತದೆ? ಆಯಿತು, ನಿಮ್ಮ ನೆಂಟರಿಷ್ಟರು ಬಂದರು, ನಿಮ್ಮ ಮನೆಗೆ ಬರ್ತಾರೆ ನೆಂಟರಿಷ್ಟರು ಬಂದು ಒಂದಿಷ್ಟು ಚೆನ್ನಾಗಿ ಹೋಳ್ಗೆ ಮಾಡವ, ಒಂದಿಷ್ಟು ಅನ್ನ ಸಾಂಬಾರು ಮಾಡವ, ಒಂದಿಷ್ಟು ಚೆನ್ನಾಗಿ ಊಟ ಮಾಡವ ಅಂದರೆ ಈಗ ಹೇಳ್ತಿರೋದು ಈಗಿನ ವಾತಾವರಣದಲ್ಲಿ ಹೇಗೆ ಅಂತ ಹೇಳ್ತಿರೋದು. ಅವಾಗೆಲ್ಲ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ, ಅದು ಕೂಡ ಈ ಭಾಗದಲ್ಲಿ ಹೆಂಗೆ ಗೊತ್ತಿಲ್ಲ. ನಮ್ಮ ಭಾಗದಲ್ಲಂತೂ ಈ ಸಂಬಂಧಿಕರನ್ನ ಯಾಕೆ ಕರ್ಕೊಂಬಂದ್ರಿ ಅಂತಾರೆ. ಹೋಳ್ಗೆನೇ ಬೇಕು ಅಂತ ಕೇಳ್ತಾರೆ. ನಮ್ಮ ಭಾಗದಲ್ಲಿ ಮೆಣಸಿನ್ಕಾಯಿ ಅಂತ ಕೇಳ್ತಾರೆ, ಬಜ್ಜಿ ಕೇಳ್ತಾರೆ, ಏನೋ ಅವ್ರಿಗೆ ಇಷ್ಟ ಉದ್ಕ ಮುದ್ದೆ ಅಂತ ಅಂತಾರೆ. ಆ ಕಡೆಗೆ ಬಸ್ಸಾರು ಮುದ್ದೆ ಅಂತಾರೆ ಅಲ್ವಾ? ಒಂದಿಷ್ಟು ನಮ್ಮ ಮನೆಗಳಿಗೆ ನೆಂಟರಿಷ್ಟರು ಬಂದರೆ, ಬೀಗರು ಬಿಜ್ಜರು ಬಂದರೆ, ಯಾಕೆ ಅನ್ನುವಂಥ ದಿನಮಾನಗಳಲ್ಲಿ
ಶರಣರ ಪರಿಕಲ್ಪನೆ ಎಂಥದ್ದು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾಗತ್ತೆ ಅಂತ. ಬಹುಶಃ ನಾವೆಲ್ಲ ಆ ಶರಣರ ದಾರಿಯಲ್ಲಿ, ಅಂದರೆ ಶರಣರು ಒಳಗೆ ಹೊಕ್ಕು ಬಿಟ್ಟರೆ ಅವರೆಲ್ಲ ತತ್ವ ಅರ್ಥ ಆಗುತ್ತೆ ಕಣ್ರಿ. ನಿಜವಾಗ್ಲೂ ಎಲ್ಲರ ತತ್ವನೂ ಅರ್ಥ ಆಗುತ್ತೆ, ಎಲ್ಲರ ಉದ್ದೇಶನೂ ಅರ್ಥ ಆಗುತ್ತೆ, ಎಲ್ಲರ ಭಾವನೆಗಳು ಅಲ್ಲಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಬಸವ ಧರ್ಮ ಶಾಶ್ವತವಾಗಿ ಉಳಿತು ಅಂತ. ಬಸವ ಧರ್ಮ ಅದು ಸೋಮಾರಿಗಳ ಸೊತ್ತಲ್ಲ. ಅದು ಸೋಮಾರಿಗಳ ಸೊತ್ತಾಗಿದ್ದರೆ ಇಲ್ಲಿವರೆಗೆ ಉಳಿತಿರ್ಲಿಲ್ಲ. ಅದು ಯಾರೋ ಬರೋರು, ಯಾರೋ ದುಡ್ಕೊಳ್ಳೋರು ಅಥವಾ ಇನ್ನೊಂದು ಲಾಭ ಪಡ್ಕೊಳ್ಳೋರು ಹೋಗ್ಬಿಡೋರು. ಆದರೆ ಬಸವ ಧರ್ಮ ಇವತ್ತು ಶಾಶ್ವತವಾಗಿ ಉಳಿದಿದೆ ಅಂತಂದರೆ ಅದು ನಿಷ್ಠಾವಂತ ಇರುವಂಥವ್ರ ಒಂದು ಸ್ವತ್ತು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕು. ನಿಷ್ಠೆ, ಅವರು ಎಲ್ಲ ಕಾಯಕದಲ್ಲಿ ನಿಷ್ಠೆ ಇದೆಯಲ್ಲ, ಬಹುಶಃ ನಿಷ್ಠೆ ಅದಕ್ಕಿಂತ ಆಚೆ ಅಚಲವಾದ ನಿಷ್ಠೆ. ಅದು ನಿಷ್ಠೆ ಅನ್ನೋ ಒಂದು ಪಕ್ಷ ಆಚೆ ಈಚೆ ಮಾಡ್ಬೋದು, ಅರ್ಥ ಆಯ್ತಾ? ನಿಷ್ಠೆನೂ ಕೂಡ ನಿಷ್ಠೆ ಆಚೆ ಈಚೆ ಮಾಡ್ಲಿಕ್ಕೆ ಬರೋದಿಲ್ಲ, ಆದರೂ ಹೋಗ್ಲಿ ಅಂತೇಳಿ ಒಂದಿಷ್ಟು ಆಚೆ ಈಚೆ ಮಾಡ್ಬೋದು ನಿಷ್ಠೆನ. ಆದರೆ ಅಚಲವಾದ ನಿಷ್ಠೆ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಶರಣರು ಕಂಡುಕೊಂಡಿದ್ದೇನು ಅಂತಂದರೆ ಅಚಲವಾದ ನಿಷ್ಠೆಯನ್ನು ಕಂಡುಕೊಂಡಿದ್ದಕ್ಕೆ ಇವತ್ತು ಬಸವ ಧರ್ಮ, ಶರಣ ಧರ್ಮ ಇವತ್ತು ಉಳಿದಿದೆ ಅಂತಕ್ಕಂಥದ್ದನ್ನು ಇವತ್ತು ಹೆಮ್ಮೆಯಿಂದ ಹೇಳಬೇಕು. ಆ ಕಾರಣ ಕಾಯಕ, ದಾಸೋಹ ಮತ್ತು ಶಿವಯೋಗ. ದುಡಿದಿರೋದನ್ನು ಬಳಸಿದ್ದನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಮತ್ತೆ ಕಂಡುಕೊಳ್ತಾರೆ. ಬಾಹ್ಯವಾಗಿ ಸಂಪಾದನೆ ಮಾಡುವಂಥದ್ದಲ್ಲ, ಆಧ್ಯಾತ್ಮಿಕವಾಗಿ ಸಂಪಾದನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಶಿವಯೋಗದ ಮೂಲಕವಾಗಿ ಸಂಪಾದನೆಯನ್ನು ಕಂಡುಹಿಡಿದ್ರು ಅವರು. ಒಂದು ದುಡಿಮೆಯ ಸಂಪಾದನೆ ಬಳಸಿದ ಮೇಲೆ ದಾಸೋಹ ಮಾಡುವಂಥದ್ದು, ಅಂದರೆ ಬಳಕೆ ಮಾಡುವಂಥದ್ದು. ನಮಗೆ ನಿಜವಾದಂಥ ಸಂಪಾದನೆ ಯಾವುದು ಅಂತ ಅನ್ನೋದನ್ನು ಕಂಡುಹಿಡಲಿಕ್ಕೋಸ್ಕರವಾಗಿ ಶಿವಯೋಗವನ್ನು. ಎಷ್ಟು ಅತ್ಯಂತ ಅದ್ಭುತವಾಗಿರುವಂಥ ತತ್ವ ಅಲ್ವಾ ಇದು? ಎಷ್ಟು ಅತ್ಯಂತ ಅದ್ಭುತ, ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಬಹುಶಃ ಕಾಯಕ ನಿಷ್ಠೆಗೆ, ಅಚಲವಾಗಿರುವಂಥ ನಿಷ್ಠೆಗೆ ಎಷ್ಟೋ ಶರಣರ ಅನೇಕ ಉದಾಹರಣೆಗಳನ್ನು ನೀವು ನೋಡಿದಿರಿ, ಕೇಳಿದಿರಿ. ಅನೇಕ ಉದಾಹರಣೆಗಳು. ಆಯ್ದಕ್ಕಿ ಲಕ್ಕಮ್ಮನವರ ಎಂಥ ಘಟನೆ ಕಣ್ರಿ ಅದು. ಆಯ್ದಕ್ಕಿ ಲಕ್ಕಮ್ಮನವರ ಕಾಯಕ ನಿಷ್ಠೆ ಎಷ್ಟು ಅಂತಂದರೆ, ಆಯ್ದಕ್ಕಿ ಮಾರಯ್ಯ ಸ್ವಲ್ಪ ಜಾಸ್ತಿ ತಂದರೆ, ಅವತ್ತೇನೋ ಒಂದಿಷ್ಟು ಹಕ್ಕಿಗಳು ಜಾಸ್ತಿ ಬಿದ್ದಿರ್ತವೆ. ಆಯ್ದಕ್ಕಿ ಮಾರಯ್ಯನವರು ಆ ಅಕ್ಕಿಯನ್ನು ಆಯ್ದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಆಸೆ ಬರುತ್ತೆ, ಒಂದಿಷ್ಟು ಜಾಸ್ತಿ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದಾಗ ಅವರು ತೊಗೊಂಡು ಬಂದುಬಿಡ್ತಾರೆ. ಆಯ್ದಕ್ಕಿ ಲಕ್ಕಮ್ಮನವರು ಒಂದು ಮಾತನ್ನು ಹೇಳ್ತಾರೆ, ಈ ಸಖಿ ಆಸೆ ನಮಗೇಕೆ, ಈಶ್ವರ ಮೆಚ್ಚೋದಿಲ್ಲ ನಮ್ಮನ್ನು ಅಂತ ಹೇಳಿ ಹೋಗಿ ಮತ್ತೆ ಎಲ್ಲಿ ಆ ದಾಸೋಹದ ಒಂದು ಕೊಠಡಿ ಇದೆ, ಆ ದಾಸೋಹದ ಜಾಗ ಇದೆ, ಅಲ್ಲಿ ಹೋಗಿ ಹಾಕಿಬಿಟ್ಟು ಬಾ ಅನ್ನುವಂಥ ಮಾತನ್ನು ಹೇಳಿದಾಗ ಬಹುಶಃ ಇದು ನಿಷ್ಠೆ ಅಲ್ವಾ? ಒಂದು ಬದ್ಧತೆಗಾಗಿ ಬದುಕನ್ನು ನಡೆಸ್ತಂಥವ್ರಿ ಅವರು. ಒಂದು ಬದ್ಧತೆಗಾಗಿ ಬದುಕನ್ನು ನಡೆಸ್ತಂಥವ್ರು, ಒಂದು ಆದರ್ಶಕ್ಕಾಗಿ ಬದುಕನ್ನು ನಡೆಸ್ತಂಥವ್ರು. ನಮ್ಮಾಗೆ ನಿಮ್ಮಾಗೆ ಖಾಲಿ ಪಿಲಿಯಾಗಿ ಬದುಕಿ ಮತ್ತೊಂದು ಇತ್ಯಾದಿ ವ್ಯವಹಾರಗಳಿಗೆ ಅವ್ರು ಬದುಕಲಿಲ್ಲ. ಒಂದು ಬದ್ಧತೆಗಾಗಿ ಬದುಕನ್ನು ನಡೆಸ್ತಂಥವ್ರು ಶಿವಶರಣರು ಅಂತಕ್ಕಂಥದ್ದು. ಆ ಕಾರಣ ಬಹುಶಃ ಇವತ್ತು ಧರ್ಮ ನಮಗೆ ಉಳಿಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅನ್ನುವಂಥದ್ದು. ಯಾಕೆ ಇವತ್ತು ನಾವೆಲ್ಲ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅಂತಂದರೆ ಆ ಧರ್ಮಕ್ಕೆ ಮೌಲ್ಯ ಇದೆ ಅಂತ, ಆ ಧರ್ಮಕ್ಕೆ ಮಹತ್ವ ಇದೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲ ಹೋಗ್ತಾ ಇರುವಂಥದ್ದು ಅನ್ನುವಂಥದ್ದು. ಆಯ್ದಕ್ಕಿ ಲಕ್ಕಮ್ಮನವ್ರು ಒಂದು ಕಡೆ ಆದರೆ ನುಲಿಯ ಚಂದಯ್ಯನವ್ರು ಒಂದು ಕಡೆ ಒಂದು ಪ್ರಸಂಗ ಬರುತ್ತೆ, ನೀವೆಲ್ಲ ಕೇಳೇ ಇದ್ದೀರಿ. ಹಗ್ಗವನ್ನು ಅವರು ಎಣಿಬೇಕಾದ್ರೆ, ಹಗ್ಗವನ್ನು ಒಸಿಬೇಕಾದ್ರೆ ಏನು ಲಿಂಗ ಜಾರಿ ಬಿದ್ದುಬಿಡುತ್ತೆ. ಆ ಹಳ್ಳದೊಳಗೆ, ಆ ಕೆರೆ ಒಳಗೆ
ಆ ಏನು ಕೊಯ್ಯುವಂಥ ಆಫ್ ಏನಿದೆ, ಹಗ್ಗ ಇದೆ, ಅದಕ್ಕೇನು ಹುಲ್ಲಿದೆಯಲ್ಲ, ಕೊಯ್ಯುವಂಥ ಸಂದರ್ಭದಲ್ಲಿ ಆ ಲಿಂಗ ಕಟ್ಟಿರುವಂಥ ಲಿಂಗ ಬಿದ್ದೋಗ್ಬಿಡುತ್ತೆ ಆ ಹಳ್ಳದಲ್ಲಿ. ಆವಾಗ ಮಡಿವಾಳ ಮಹಾಶಿದೇವರು ಬರ್ತಾರೆ. ಮಡಿವಾಳ ಮಹಾಶಿದೇವರು ಬಂದು, ಏನಪ್ಪ ನುಲಿಯ ಚಂದಯ್ಯನವರೇ, ಏನು ನಿನ್ನ ಅಂಗದ ಮೇಲಿರುವಂಥ ಲಿಂಗಣ್ಣ ಕೆಳಗೆ ಬಿದ್ದಿದ್ದಾನೆ, ಅವನು ಕರ್ಕೊಳ್ಳೋಕೆ ರೆಡಿ ಇಲ್ಲಲ್ಲ ಅಂತ ಹೇಳ್ತಾರೆ. ನುಲಿಯ ಚಂದಯ್ಯನವರು ಎಷ್ಟು ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾರೆ ಗೊತ್ತಾ? ಲಿಂಗಣ್ಣಗೆ ಅವಶ್ಯಕತೆ ಇಲ್ಲದ ಮೇಲೆ ನನಗೇನಕ್ಕಪ್ಪ ಅಂತ ಅಂತಾರವ್ರು ಅಲ್ವಾ. ನೋಡಿ, ಎಷ್ಟು ಒಂದು ಅವಿನಾಭಾವ ಸಂಬಂಧ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಮರ್ಶೆ ಮಾಡಬೇಕಾಗತ್ತೆ. ಲಿಂಗ ಬಿಟ್ಟು ಅಂಗ ಇಲ್ಲ, ಅಂಗ ಬಿಟ್ಟು ಲಿಂಗ ಇಲ್ಲ. ಅವನು ಲಿಂಗಣ್ಣ ನನಗೆ ಬೇಡ ಅಂತೇಳಿ ಹೋದ್ಮೇಲೆ ನಾನೇನಕ್ಕೆ ಕರ್ಕೋಬೇಕು ಅಂದರೆ, ಕಾಯಕದಲ್ಲಿ ನಿರತನಾದೊಡೆ ಗುರುಲಿಂಗ ಜಂಗಮನಾದರೂ ಮರಿಬೇಕು ಅನ್ನುವಂಥ ತತ್ವವನ್ನು ಒಬ್ಬ ಹಗ್ಗ ಎಣಿಯುವಂಥ, ಹಗ್ಗ ಒಸೆಯುವಂಥ ನುಲಿಯ ಚಂದಯ್ಯನವ್ರು ಹೇಳ್ತಾರೆ ಅಂತಂದರೆ, ಅದಕ್ಕೆ ಕಾಯಕ ನಿಷ್ಠೆ ಅಂತ ಹೇಳೋದು. ಅದಕ್ಕೆ ಈ ಧರ್ಮ ಉಳಿಯೋದು ಅಲ್ವಾ. ಅದಕ್ಕೆ ಈ ಧರ್ಮ ಉಳಿಯೋದು. ಯಾವ ರೆಕಮೆಂಡೇಶನ್ ಇಲ್ಲ, ಯಾವ ಶಿಫಾರಸ್ಸಿಲ್ಲ, ಯಾವುದನ್ನು ಓಲೈಸಬೇಕು ಅನ್ನೋದಿಲ್ಲ, ಅವ್ರ ಕಡೆಯಿಂದ ಇವ್ರ ಕಡೆಗೆ ಏಳಿಸಿ ಏನೇ ಒಂದಿಷ್ಟು ರಾಜಿ ಮಾಡಿಸ್ಬೇಕು, ರಾಜಿ ಸಂಧಾನಗಳಿಲ್ಲ. ಯಾಕೆ ಇವತ್ತು ಶರಣ ಧರ್ಮ ಉಳಿತದೆ, ಕಾಯಕ ಧರ್ಮ ಯಾಕೆ ಉಳಿತದೆ ಅಂತಂದರೆ, ಕಾಯಕದ ನಿಷ್ಠೆಯನ್ನು ಅರಿತುಕೊಂಡಿದ್ದಕ್ಕೆ ಅಂತ. ಆ ಕಾಯಕ ಪ್ರಜ್ಞೆ ಇರೋದಕ್ಕೆ ಇವತ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ಇರುವಂಥದ್ದು ಅನ್ನುವಂಥದ್ದು. ಹೀಗೆ ಒಂದು ಪ್ರಸಂಗ ಬರುತ್ತೆ. ನುಲಿಯ ಚಂದಯ್ಯನವರಾದ ಮೇದಾರ ಕೇತಯ್ಯನವ್ರದ್ದು ಬರುತ್ತೆ. ಮೇದಾರ ಕೇತಯ್ಯನವರು ಒಂದು ಸಾರಿ ಏನು ಬಿದಿರನ್ನು ಕಡಿಯುವಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಬಿದಿರನ್ನ ಆಯ್ಕೊಂಡು ಹೋಗ್ಬೇಕಲ್ಲ, ಬಿದಿರು ಬುಟ್ಟಿ ಮಾಡಬೇಕಲ್ಲ, ಕಾಯಕ ಅವ್ರದ್ದು. ಕಾಯಕ ಮಾಡೋಂಥ ಸಂದರ್ಭದಲ್ಲಿ ಆ ಬಿದಿರು ಎದೆಗೆ ಚುಚ್ಚುತ್ತೆ. ಅದು ಆ ಕೋಳಿ ಕೊಯ್ಯುವಂಥ ಸಂದರ್ಭದಲ್ಲಿ ಆ ಕೋಳಿ ಚುಚ್ಚುತ್ತೆ. ಕೋಳಿ ಚುಚ್ಚಿ ಮೇದಾರ ಕೇತಯ್ಯನವ್ರ ಪ್ರಾಣ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಕತೆ, ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಆ ಎದೆಗೆ ಚುಚ್ಚಿರುವಂಥ ಕೋಳಿ ಏನಿದೆ, ಸಹಜವಾಗಿ ಮತ್ತೆ ಕೋಳಿ ಚುಚ್ಚಿದ್ರೆ ಇರ್ಲಿಕ್ಕೆ ಸಾಧ್ಯ ಇದೆ, ಜೀವಗಳು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತು ಎಲ್ಲರೂ ಸಹಜವಾಗಿ, ಪ್ರಕೃತಿ ಧರ್ಮ ಅದು. ಆ ಪ್ರಕಾರವಾಗಿ ಮೇದಾರ ಕೇತಯ್ಯನವ್ರ ಜೀವ ಹೋಗುತ್ತೆ. ಶರಣರು ಬಸವಣ್ಣವ್ರು ಅಂದಿರೋ ಒಂದು ಮಾತು ನೆನಪಾಗುತ್ತೆ ಎಲ್ಲರಿಗೂ, ಎಲ್ಲ ಶರಣರಿಗೂ ಕೂಡ ವಿಷಯ ಮುಟ್ಟುತ್ತೆ. ಮೇದಾರ ಕೇತಯ್ಯನವರು ಲಿಂಗೈಕ್ಯರಾದರು, ಬಯಲಾದರು, ಅವರ ಶರೀರ ಈ ರೀತಿಯಾಗಿ ಕೂಳಿಗೆ ಚುಚ್ಚಿ ಲಿಂಗೈಕ್ಯರಾದರು ಅನ್ನುವಂಥ ಘಟನೆ ಬಂದಂಥ ಸಂದರ್ಭದಲ್ಲಿ ಮಡಿವಾಳ ಮಹಾಶಿದೇವರು ಒಂದು ಮಾತನ್ನೇ ಹೇಳ್ತಾರೆ. ಬಸವಣ್ಣವರು ಆಳಿದಂಥ ಮಾತು ಅದು. ಏನು ಅಂತಂದರೆ, ಶರಣರು ಬರುವೊಮ್ಮೆಗೆ ಪ್ರಾಣ ಜೀವಾಳ ಅಂತ ಹೇಳಿದರು ಬಸವಣ್ಣವರು ಹಿಂದೆ ಅನುಭವ ಮಂಟಪದಲ್ಲಿ. ಮೇದಾರ ಕೇತಯ್ಯನವರು ಲಿಂಗೈಕ್ಯರಾಗಿದ್ದಾರೆ ಅಂತಂದರೆ ಬಸವಣ್ಣವ್ರು ಇನ್ನೂ ಬದುಕಿದಾರ ಅನ್ನುವಂಥದ್ದು ಅಲ್ವಾ. ಬಸವಣ್ಣವರು ಇನ್ನೂ ಬದುಕಿದಾರ ಅಂತ ಅಂದರೆ ಬಸವಣ್ಣವರು ಲಿಂಗೈಕ್ಯರಾಗಬೇಕು ಅಂತ ಅಂದರೆ, ಶರಣರು ಬರುವೊಮ್ಮೆಗೆ ಪ್ರಾಣ ಜೀವಾಳ ಅಂದಮೇಲೆ ಶರಣರು ಒಬ್ಬರು ಲಿಂಗೈಕ್ಯರಾಗಿದ್ದಾರೆ, ನೀನ್ಯಾಕಪ್ಪ ಬದುಕಿದೀಯಾ ಅಂತ ಅಂದಂಗೆ ಅದು ಅಲ್ವಾ. ನೀನ್ಯಾಕಪ್ಪ ಮಾತಿನ ಪ್ರಕಾರ ನಡ್ಕೋ, ನೀವೇ ಹೇಳಿರೋದು. ಬಹುಶಃ ಅಲ್ಲಿ ಯಾವುದೇ ಕಾಯಕಗಳಿಗೆ, ಯಾವುದೇ ಶರಣರಿಗೆ ಮೇಲು ಕೀಳು ಇಲ್ಲ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ. ಇದು ಬಸವಣ್ಣವರು ಏನೋ ನುಡಿದಂತೆ ನಡಿಬೇಕಲ್ವಾ. ಹೌದು, ಮಡಿವಾಳ ಮಹಾಶಿದೇವರು ಎಚ್ಚರಿಸಿದ್ದು ನಿಜ. ಇದು ಶರಣರು ಬರುವೊಮ್ಮೆಗೆ ಪ್ರಾಣ ಜೀವಾಳ ಅಂತ ಹೇಳಿದ್ಮೇಲೆ ನಾನು ಬಯಲಾಗಬೇಕು ಅಂದಾಗ ಬಸವಣ್ಣವರು ಅವರು ಲಿಂಗೈಕ್ಯರಾಗ್ತಾರೆ. ಬಸವಣ್ಣವರು ಮತ್ತು ಮೇದಾರ ಕೇತಯ್ಯನ ಇಬ್ಬರೂ ಕೂಡ ಲಿಂಗೈಕ್ಯರಾಗ್ತಾರೆ.
ಕಾಯಕ ನಿಷ್ಠೆ ಹೇಗಿತ್ತು ಅನ್ನೋದು ನಿಮಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತಿದ್ದೀನಿ ಅಷ್ಟೆ. ಬಸವಣ್ಣವರು ಲಿಂಗೈಕ್ಯರಾಗ್ತಾರೆ ಅಂತ. ಲಿಂಗೈಕ್ಯರಾಗಿರುವಂಥ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರು ಪ್ರಸಂಗ ಬರುತ್ತೆ. ಮಡಿವಾಳ ಮಾಚಿದೇವರ ಗಂಟೆ ಇರುತ್ತೆ ಅಲ್ವಾ? ಗಂಟೆನ ಏನು ಮಾಡ್ತಾರೆ ಅವರು? ಗಂಟೆ ಬಾರಿಸ್ತಾರೆ. ನನ್ನ ಶರಣರ ಪ್ರಾಣ ನಿನ್ನ ಕೈಯಲ್ಲಿಲ್ಲ, ಅಂದರೆ ಭಗವಂತನ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿರೋದು. ನಾವು ಕಳಿಸ್ದಾಗ ತಗೊಂಡು ಹೋಗ್ಬೇಕಷ್ಟೇ ನೀನು ಅಂತ ಹೇಳಿ ಆ ಭಗವಂತನಿಗೆ ಚಾಲೆಂಜ್ ಮಾಡಿ ಬಸವಣ್ಣವ್ರಿಗೂ ಮತ್ತು ಮೇದಾರ ಕೇತಯ್ಯನವ್ರಿಗೆ ಪ್ರಾಣವನ್ನು ಮರಳಿ ಕಳಿಸಿದಂಥ ಏಕೈಕ ವ್ಯಕ್ತಿ, ಕಾಯಕ ನಿಷ್ಠೆಯ ವ್ಯಕ್ತಿ ಮಡಿವಾಳ ಮಾಚಿದೇವರು. ನಾನು ಮಡಿವಾಳ ಮಾಚಿದೇವರು ಅನ್ನೋದಕ್ಕೆ ಅದರ ಹಿಂದೆ ಒಂದು ಪದ ಸೇರಿಸಿದೆ, ಕಾಯಕ ನಿಷ್ಠೆ. ಕಾಯಕ ನಿಷ್ಠೆ ಅದು ಒಂದು ತಪಸ್ಸು, ಅದು ಧ್ಯಾನ. ಅದು ನೀವು ಏನು ಬೇಕಾದ್ರೂ ಅದರಲ್ಲಿ ಸಂಪಾದನೆ ಮಾಡ್ಬೋದು, ನೀವೇನು ಬೇಕಾದ್ರೂ ಗಳಿಸ್ಬೋದು. ಅದರಲ್ಲಿ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ಯಾವ ಕಾಯಕ ಬೇಕಾದ್ರೂ ನೀವು ಮಾಡಿ. ನಮ್ಗೆ ಅನುಗುಣವಾಗಿ ನಾವು ಮಾಡ್ತೀವಿ, ಕಾಯಕ ಮಾಡ್ತೀವಿ. ನೀವು ಕಸ ಹೊಡೀರಿ, ಪಾತ್ರೆ ತೊಳಿರಿ, ಅಣ್ಣವರು ಸಣ್ಣ ಪುಟ್ಟ ವ್ಯವಹಾರ ಮಾಡಲಿ ಅಲ್ವಾ, ನೀವು ಅಡುಗೆ ಮಾಡಿ, ನೀವು ಏನು ಕಾಯಕ ಮಾಡ್ತೀರಿ ಮನೆಯಲ್ಲೇ ಅಥವಾ ಹೊರಗಡೆ ಏನೇ ಮಾಡಿ, ನೀವು ತುಂಬ ಪರಿಶುದ್ಧವಾಗಿ ಮಾಡಿದ್ರಿ ಅಂತಂದರೆ ಅವತ್ತಿನ ನೆಮ್ಮದಿನೇ ಬೇರೆ ಇರುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ. ನಾನು ಹೇಳ್ತಿದ್ದೀನಲ್ವ, ನಾನು ಪರೀಕ್ಷೆ ಮಾಡಿದ್ದೀನಿ, ನಾನು ಆ ಸಂತೃಪ್ತಿಯನ್ನು ಅನುಭವಿಸಿದ್ದೀನಿ. ನಾನು ಇವತ್ತು ಯಾವುದೇ ಕೆಲಸ ಮಾಡಬೇಕು ಅಂತ ನಾನು ಪ್ರಾಮಾಣಿಕವಾಗೇ ಮಾಡೋದು, ನಾನು ಸಂತೃಪ್ತಿಯಿಂದನೇ ಮಾಡೋದು. ಇವತ್ತು ನನಗೆ ಮಠದಲ್ಲಿ ಯಾರೋ ಬರಲಿಲ್ಲ, ಇವತ್ತು ಜೀವನ ಅಂದರೆ ಇವತ್ತಿನ ದಿನ ಸಾರ್ಥಕತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಠ ಅಲ್ಲಿ ಸ್ವಚ್ಛ ಮಾಡುವಂಥದ್ದಾಗಲಿ, ಒಂದಿಷ್ಟು ಗಿಡಗಳಿಗೆ ನೀರು ಹಾಕುವಂಥದ್ದಾಗಲಿ, ಒಂದಿಷ್ಟು ಭಕ್ತರು ಬಂದರೆ ಯಾರಾದರೂ ಪ್ರೀತಿಯಿಂದ ಉಣಿಸೋದು. ನಾನು ನಿಜವಾಗ್ಲೂ ನಾಟಿಕೆ ಮಾಡೋದಿಲ್ಲ, ಅವ್ರನ್ನ ಪ್ರೀತಿಯಿಂದನೇ ಉಣಿಸ್ತೀನಿ. ಅವರು ಹೊರಗಡೆ ಹೋಗ್ಬೇಕಾದ್ರೆ ಬೈಕೊಂಡು ಹೋಗಲಿ, ನನಗೇನು ಸಂಬಂಧ ಇಲ್ಲ. ಅದು ಅರ್ಥ ಆಯ್ತಾ? ನಾನು ಮಾತ್ರ ಅವ್ರನ್ನ ಉಣಿಸೋದೇನು ಅಂತಂದರೆ ಪ್ರೀತಿಯಿಂದನೇ ಉಣಿಸೋದು, ಪ್ರೀತಿಯಿಂದನೇ ನೋಡ್ಕೊಳ್ಳೋದು. ಯಾವುದು ಕಪಟ, ನಾಟಕ, ಮತ್ತೊಂದು ಇತ್ಯಾದಿ ಯಾವತ್ತೂ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಆ ಕಾರಣ ನಿಜವಾಗ್ಲೂ ಎಷ್ಟು ಸಂತೃಪ್ತಿ ಸಿಕ್ಕಿದೆ ಅಂತಂದರೆ, ನಮ್ಮ ಮಠ ಇವತ್ತು ನಮ್ಗೆ ಯಾರೂ ಕೂಡ ನಾಯಕರಿಲ್ಲ ಅಲ್ವಾ, ಯಾವ ಶಾಸಕರಿಲ್ಲ, ಸಂಸದರಿಲ್ಲ, ಸಚಿವರಿಲ್ಲ, ಮುಖ್ಯಮಂತ್ರಿಗಳು ಮೊದಲೇ ಇಲ್ಲ, ರಾಜಕಾರಣಿಗಳು ಯಾರೇ ಇಲ್ಲ. ಇವತ್ತು ಎಲ್ಲ ಮಠಗಳ ಸರಿಸಮಾನವಾಗಿ ನಿಂತಿದೆ ಅಂತಂದರೆ ನಾವು ಮಾಡಿರೋ ಕಾಯಕ ಮತ್ತು ದಾಸೋಹದ ಮೇಲೆ ಅಂತ. ದಾಸೋಹದ ಮೇಲೆ 100ಕ್ಕೆ 100ರಷ್ಟು ದಾಸೋಹನೇ. ಅಲ್ಲಿ ಬಂದು ನನ್ನ ಅಜೆಂಡಾ ಉದ್ದೇಶ ಏನು ಅಂತಂದರೆ, ಅಷ್ಟು ದೂರಿಂದ ಬಂದಿದ್ದಾರೆ ಮಠಕ್ಕೆ ಅಂತಂದರೆ ನಾನು ಉಪವಾಸ ಕಳಿಸ್ಬಾರ್ದು ಅಂತ. ಅಲ್ರಿ, ನಾನು ಉಪವಾಸ ಕಳಿಸೋದಾದರೆ ಮಠ ಯಾಕ್ರಿ ಮಾಡ್ಕೋಬೇಕು? ಆಯಿತು, ಮಠ ಮಾಡ್ಕೊಂಡಿರ್ತಾನೆ, ಮಠ ಮಾಡ್ಕೊಂಡ್ಮೇಲೆ ಸ್ವಾಮಿಗಳು ಯಾಕೆ ಆಗ್ಬೇಕ್ರಿ? ಹೌದಲ್ಲ? ಸ್ವಾಮಿಗಳಾಗೋದು ಒಂದು ತಪ್ಪು, ಅದ್ರ ಮೇಲೆ ಮಠ ಮಾಡ್ಕೊಳ್ಳೋದು ಒಂದು ತಪ್ಪು. ಮಠಕ್ಕೆ ಬಂದ ಮೇಲೆ ಕಂಪಲ್ಸರಿ ದಾಸೋಹ ಇರಲೇಬೇಕು. ನೀವೇನು ನೀರು ಕೊಡಿ ಅಥವಾ ಹಾಲು ಕೊಡಿ, ಮಜ್ಜಿಗೆ ಕೊಡಿ, ಟೀ ಕಾಫಿ ಕೊಡಿ, ಅನ್ನ ಏನು ಬೇಕಾದ್ರೆ ಇವತ್ತು ಕೂಡ ಯಾವುದೇ ಕಾರಣಕ್ಕೂ ನಿಂತಿಲ್ಲ. ನಾನು ನನ್ನ ಆತ್ಮಸಾಕ್ಷಿಯ ಪ್ರಕಾರ ನನಗೆ ಗೊತ್ತಾಗದೆ, ಬಹುಶಃ ನನಗೆ ಗೊತ್ತಾಗದೆ 1% ಏನಾದ್ರು ಗೊತ್ತಾಗದೆ ಹೋಗಿರ್ಬೋದು ಅಷ್ಟೆ. ಇನ್ನು 99% ನಾನು ಅವರಿಗೆ ಉಣಿಸಿ ತಿನ್ಸಿನೇ ಕಳಿಸಿರುವಂಥದ್ದು, ಪ್ರಸಾದ ಮಾಡಿಸೇ ಕಳಿಸಿರುವಂಥದ್ದು ಅನ್ನುವಂಥ ಸಂತೃಪ್ತಿ ನನಗಿದೆ. ಅದು ಶರಣರ ದಾರಿಯಲ್ಲಿ ಸಾಗಿದ್ದಕ್ಕೆ ಅನ್ನುವಂಥದ್ದನ್ನು ಬಹುಶಃ ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಅನ್ನುವಂಥದ್ದು. ಆ ಕಾರಣ ಕಾಯಕಕ್ಕೆ ಅಷ್ಟು ಶಕ್ತಿ ಇದೆ ಅಂತ ನಾನು ಹೇಳಿದ್ನಲ್ಲ. ಏನು ಬೇಕಾದ್ರೆ ನೀವು ಪಡ್ಕೋಬೋದು ಅದರಲ್ಲಿ. ಕಾಯಕ, ದಾಸೋಹ, ಶಿವಯೋಗ ಇವು 3 ಆಚರಣೆ ಮಾಡಿಬಿಟ್ರಂತೂ ನಿಮಗೆ ಭಗವಂತನೇ ದಾರಿಗೆ ಬಂದುಬಿಡ್ತಾನೆ. ಭಗವಂತನ ನಿಮ್ಮ ಮನೆಗೆ ಬಂದುಬಿಡ್ತಾನೆ. ಭಗವಂತನ ಕೈಯಲ್ಲಿ ಕೆಲಸ ಮಾಡಿಸ್ಬೋದು. ನೀವು ಯಾವ ತೀರ್ಥಕ್ಷೇತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ತೀರ್ಥಕ್ಷೇತ್ರಕ್ಕೂ ಹೋಗೋ ಅವಶ್ಯಕತೆಯೇ ಇಲ್ಲ ಕಣ್ರಿ. ನನಗೆ ವಿಶ್ವಾಸ ಇದೆ, ನಾನು ಯಾವತ್ತೂ ಹೋಗಿಲ್ಲ, ಯಾವ ತೀರ್ಥಕ್ಷೇತ್ರ ಹುಡ್ಕೊಂಡು ಹೋಗಿಲ್ಲ ನಾನು. ನಾವಂತೂ ಪೂಜೆ ಮಾಡಿಸಿಲ್ಲಪ್ಪ, ಹಣ್ಣು ಕಾಯಿ ಮಾಡಿಸಿಲ್ಲ, ಯಾವುದು ಮಾಡಿಸಿಲ್ಲ. ನೀವು ಹಾಗೇ ಇದ್ದೀರಿ.
ಹೊರಗಡೆಯವ್ರಿಗೆ ಹೇಳಬೇಕು ಅಂದರೆ ಎಲ್ಲ ತೀರ್ಥಕ್ಷೇತ್ರಗಳು ಕೂಡ ಈ ಧರ್ಮದಲ್ಲಿದ್ದಾವೆ ಅಂತ, ಈ ಧರ್ಮದಲ್ಲಿದ್ದಾವೆ, ಈ ಕಾಯಕದಲ್ಲಿದೆ ಅನ್ನೋದು. ಅದಕ್ಕೆ ಶರಣರು ಒತ್ತಿ ಒತ್ತಿ ಹೇಳುವಂಥದ್ದು ಏನಂದರೆ ಕಾಯಕ, ದಾಸೋಹ, ಶಿವಯೋಗ, ಇವು ಮೂರನ್ನು ನೀವು ಸಂಪಾದನೆ ಮಾಡ್ರಪ್ಪ ಅನ್ನುವಂಥದ್ದೇ ಅವರು ಒತ್ತಿ ಒತ್ತಿ ಹೇಳುವಂಥದ್ದು ಅನ್ನುವಂಥದ್ದು. ಆ ಕಾರಣ ಬಹುಶಃ ಕಾಯಕಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ, ಕಾಯಕಕ್ಕೆ ವಚನಗಳಿದ್ದಾವೆ. ಎಷ್ಟು ಒಂದು ವಚನ ಹೇಳ್ತಾರೆ ಅಂತಂದರೆ, ಕಾಯಕದಲ್ಲಿ ನಿರತನಾದಡೆ ಏನು ಗುರುಲಿಂಗ ಜಂಗಮರು ಮರಿಬೇಕು ಅನ್ನುವಂಥದ್ದು ವಚನ ಇದೆಯಲ್ಲ. ಇನ್ನೊಂದು ವಚನದಲ್ಲಿ ಕಾಯಕದಲ್ಲಿ ಬಂದರೆ ಲಕ್ಷ್ಮಿ ತಾನಾಗಿ ಇಪ್ಪಳು ಅನ್ನುವಂಥ ಒಂದು ವಚನ ಇದೆ. ಭಕ್ತರ ಮನೆಯಲ್ಲಿ, ಸದ್ಭಕ್ತರ ಮನೆಯಲ್ಲಿ ಕಾಯಕ ಮಾಡುವಂಥದ್ದನ್ನು ನಾವು ನಿಷ್ಠೆಯಿಂದ ನಾವು ಮಾಡ್ಕೊತ ಹೋದರೆ ಲಕ್ಷ್ಮಿ ತಾನಾಗಿಪ್ಪಳು ಅನ್ನುವಂಥ ಮಾತನ್ನು ಹೇಳಿದಾಗ ಬಹುಶಃ ನಾವು ಲಕ್ಷ್ಮಿ, ದುರ್ಗಿ, ಮತ್ತೊಂದು ಯಾವ ದೇವತೆಗಳಿದಾವಲ್ಲ, ಸರಸ್ವತಿ ಏನಿದಾವಲ್ಲ, ಆ ಎಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಕಾಯ್ತಾರೆ. ಆ ಕಾರಣ ಬಹುಶಃ ಶರಣರ ಧರ್ಮ, ಕಾಯಕ ಧರ್ಮ ಯಾಕೆ ಇವತ್ತು ನಮ್ಮ ಮಧ್ಯದಲ್ಲಿ ಗಟ್ಟಿಯಾಗಿ ನಿಲ್ತು ಅಂತಂದರೆ ಈ ವಿಚಾರಕ್ಕೆ ಬಂಧುಗಳೇ ಅಂತಕ್ಕಂಥದ್ದು. ಆ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಕಾಯಕಗಳನ್ನು ಮಾಡಲೇಬೇಕು ಅನ್ನುವಂಥದ್ದು. ಬಹುಶಃ ಇದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು ಇದು. ಹೌದು ಸ್ವಾಮಿಗಳೇ, ಶರಣರೇನೋ ಮಾಡಿದರು, ಹೌದಲ್ವಾ? ಶರಣರು ಅವತ್ತು 12ನೇ ಶತಮಾನ, ಯಾವುದು ತಂತ್ರಜ್ಞಾನ ಇರಲಿಲ್ಲ, ಯಾವುದು ಅಂದರೆ ನಮ್ಮನ್ನು ಮುಟ್ಟುವಂಥ ತಂತ್ರಜ್ಞಾನ ಯಾವುದೂ ಇರಲಿಲ್ಲ. ಬಹುಶಃ ಅವರ ಆದ ನಂತರ ಅಂದರೆ ಮಾತಿನ ಮೂಲಕವಾಗಿ, ಅಂದರೆ ಜನಪದರು ಮತ್ತೊಂದು ಅವರ ಮೂಲಕವಾಗಿ ಇಲ್ಲಿವರೆಗೂ ಇವತ್ತು ಮುಟ್ಟಿದೆ. ಇವತ್ತು ಹೆಂಗೆ? ಬಹುಶಃ ಅಂದು ಅವತ್ತೇನು ಉಳಿದಿದೆ ಇವತ್ತು ಅದೇ ಉಳಿಯುತ್ತೆ, ಇವತ್ತೇನು ಉಳಿಯುತ್ತೆ ಮುಂದೂ ಕೂಡ ಅದೇ ಉಳಿಯುತ್ತೆ ಅನ್ನುವಂಥದ್ದು. ಬಹುಶಃ ನಾವು ಯಾಕೆ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಅವತ್ತು ಆ ಶ್ರೇಷ್ಠತೆಗೆ ನಮ್ಮನ್ನೆಲ್ಲ ಒಯ್ದಂಥವ್ರು ಅಂತ. ಅವತ್ತೆಲ್ಲ ಕಾಯಕಗಳು ಅವೆಲ್ಲ ವೃತ್ತಿಯಾಗಿದ್ದು ಅಲ್ವಾ? ವೃತ್ತಿಯಾಗಿದ್ದು. ಬಟ್ಟೆ ತೊಳೆಯೋರೊಬ್ಬರು, ಬಟ್ಟೆ ಹೊಲಿಯೋರೊಬ್ಬರು, ಕ್ಷೌರ ಮಾಡೋರೊಬ್ಬರು, ಇವೆಲ್ಲ ವೃತ್ತಿಗಳು. ಇವಾಗ ಜಾತಿಗಳಾದವು. ಸ್ವತಂತ್ರ ಪೂರ್ವದಲ್ಲಿ ವೃತ್ತಿಗಳಾಗಿದ್ದು, ಸ್ವತಂತ್ರ ಬಂದ ನಂತರ ನಮಗೆಲ್ಲ ಜಾತಿಗಳಾದವು. ಆದಮೇಲಂತೂ ವಿಚಿತ್ರ ಆಗೋಯ್ತು. ಈ ಕಡೆ ವೃತ್ತಿ ಯಾವುದೋ ಜಾತಿ ಯಾವುದೋ ಅನ್ನೋದೇ ಕನ್ಫ್ಯೂಸ್ ಆಗೋಯ್ತು. ಆದರೂ ಬದುಕಬೇಕಲ್ಲ, ನೀವು ವೃತ್ತಿ ನರ ಅನ್ಕೊಳ್ರಿ, ಜಾತಿ ನರ ಅನ್ಕೊಳ್ರಿ, ಆದರೂ ಶರಣ ಧರ್ಮ ಸಾಗಬೇಕಲ್ಲ. ಈಗ ವೃತ್ತಿ ಅಂತ ಬಂದಾಗ ವೃತ್ತಿ ಹಿಡ್ಕೊಂಡು ಹೋಗೋದು, ಜಾತಿ ಕಾಲಮಲ್ಲಿ ಬಂದಾಗ ಜಾತಿ ಹಿಡ್ಕೊಂಡು ಹೋಗೋದು, ಹಿಂಗಾಗ್ಬಿಟ್ಟಿದೆ. ವಿಚಿತ್ರ ಆಗೋಯ್ತು ಇದು. ಬಹುಶಃ ಹಿಂದೆ ಅವರು ಶರಣರೆಲ್ಲ ಮಾಡಿದ್ದು ಸಂವಿಧಾನನೇ ಅದು. ಅನುಭವ ಮಂಟಪ ಇವೆಲ್ಲ ಮಾಡಿರುವಂಥದ್ದು ಏನಿದೆಯಲ್ಲ, ಸಂವಿಧಾನದ ವ್ಯವಸ್ಥೆ ಅದು. ಆ ವ್ಯವಸ್ಥೆ ಅಡಿಯಲ್ಲಿ ಇದು ಮುಂದುವರ್ಕೊಂಡು ಹೋಯ್ತು, ಒಂದು ಜಾತಿ ಅನ್ನಂಗೆ ಆಯ್ತು. ಬಹುಶಃ ಇವತ್ತು ವಿಚಿತ್ರ ಅಂತಂದರೆ ಏನು ಅಂತಂದರೆ, ಜಾತಿಯ ವ್ಯವಸ್ಥೆ ಆದಮೇಲೆ ಅನಾಹುತಗಳೇ ಜಾಸ್ತಿ ಆಗೋದು. ಜಾತಿ ವ್ಯವಸ್ಥೆ ನಿರ್ಮಾಣ ಆದಮೇಲೆ ಮನುಷ್ಯತ್ವನೇ ನಿರ್ನಾಮ ಆಯಿತು. ಬಹುಶಃ ಇದು ಶೋಚನೀಯ ಪರಿಸ್ಥಿತಿ ಅನ್ನುವಂಥದ್ದು. ನಾವೆಲ್ಲ ಶರಣರ ದಾರಿಯಲ್ಲಿ ಸಾಗಿ ಬಂದಂಥವ್ರು ನಾವುಗಳೆಲ್ಲ ಜಾತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದಿಷ್ಟು ವರ್ಗೀಕರಣಗಳನ್ನು ಮಾಡ್ಕೊತ ಹೋಗ್ತಾ ಇದ್ದೀವಿ ಇವತ್ತು. ವರ್ಗೀಕರಣಗಳನ್ನ ಮಾಡ್ಕೊಂಡು ಬಹುಶಃ ಇದು ದುರಂತ, ಇದು ವಿಚಿತ್ರ, ಇದು ದುರಂತ. ಇದು ಬಹುಶಃ ಇಂದಿನ ವ್ಯವಸ್ಥೆಗಳಲ್ಲಿ ನಾವು ಜಾತಿಗಳನ್ನು ಅಂದರೆ ಒಂದಿಷ್ಟು ವರ್ಗೀಕರಣಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಒಂದಿಷ್ಟು ಗುಂಪುಗಳನ್ನು ಮಾಡ್ಕೊತಾ ಇದ್ದೀವಿ. ಒಂದಿಷ್ಟು ಇಲ್ಲಪ್ಪ ಇವ್ರು ನಮ್ಮವರು, ಅವ್ರು ನಮ್ಮವರು, ಇವ್ರು ಯಾರು, ಇವ್ರು ಬೇರೆಯವರು, ಇವ್ರು ನಮ್ಮರಲ್ರಿ. ಅದು ಎಲ್ಲಿವರೆಗೂ ಬಂದೈತೆ ಅಂತಂದರೆ, ಯಾವುದು ಗೋರ್ಮೆಂಟ್ ಆಫೀಸ್ ಇದೆಯಲ್ಲ ಅಲ್ಲೇ ಜಾಸ್ತಿ ಆಗಿಬಿಟ್ಟಿದೆ. ಯಾವುದು ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಎಲ್ಲರೂ ಕೂಡ ನಾವು ಮನುಷ್ಯತ್ವದಿಂದ ಮಾನವೀಯತೆಯಿಂದ ಮೆರಿಬೇಕು ಅನ್ನುವಂಥ ಜಾಗಗಳೇನಿದ್ದಾವೆ ಅಲ್ಲಷ್ಟು ಜಾತಿ ಬಂದ್ಬಿಟ್ಟೈತಿ.
ಬಹುಶಃ ಹೆಂಗೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಒಂದಿಷ್ಟು ನೌಕರದಾರಾದರೆ ಇವ್ರು ಯಾರು ನಮ್ಮವರ, ಅವ್ರು ಬೇರೆಯವರ, ಹಿಂಗೆ. ಒಂದಿಷ್ಟು ರಾಜಕಾರಣಿಗಳಾದರೆ ಇವ್ರು ನಮ್ಮವರ, ಅವರ, ಇವರ. ಹಾಂ, ಅದರ ಆಧಾರದ ಮೇಲೆ ಇವತ್ತು ಕೆಲಸಗಳನ್ನು ಮಾಡೋದಿದೆಯಲ್ಲ, ಭಾಳ ದೊಡ್ಡ ದುರಂತ ಇದು ಅನ್ನುವಂಥದ್ದು. ಶರಣರು, ದಾರ್ಶನಿಕರು ನಮಗೆ ಹೇಳ್ಕೊಟ್ಟಿದ್ದೇನು ಅಂದರೆ ನೀತಿಯನ್ನು, ಜಾತಿಯನ್ನಲ್ಲ. ಜಾತಿನ ಹೇಳ್ಕೊಡ್ಲಿಲ್ಲ ಅವರು. ಆಮೇಲೆ ಜಾತಿನ ಯಾವತ್ತೂ ಮಾಡಲಿಲ್ಲ. ಜಾತಿ ಮಾಡೋದ್ರ ಜೊತೆಯಲ್ಲಿ ವೃತ್ತಿಯಲ್ಲೂ ಕೂಡ ಯಾವುದು ತಾರತಮ್ಯ ಮಾಡಲಿಲ್ಲ. ಮಾದಾರ ಚೆನ್ನಯ್ಯನವರು ಒಂದೇ, ಬಸವಣ್ಣನವರು ಒಂದೇ ಅಂತೇಳಿ. ಬಸವಣ್ಣನವರು ಒಬ್ಬ ಪ್ರಧಾನಿ ಅಲ್ವಾ, ಒಂದು ರಾಜ್ಯದ ಒಂದು ಮಂತ್ರಿ. ಅದು ಆ ಮಂತ್ರಿ ಬಂದು ಒಬ್ಬ ಸಾಮಾನ್ಯ ಅಂದರೆ ಮನೆಯಲ್ಲಿ ನೀವು ಅಂಬ್ಲಿ ಕುಡಿಬೇಕು ಅಂತಂದರೆ ನಾವು ಊಹಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಬಸವಣ್ಣವ್ರಂಥ ಮಂತ್ರಿ ಬಂದು ನಮ್ಮ ಅಂಗಳದಲ್ಲಿ ಬಂದು, ಮಾದಾರ ಚೆನ್ನಯ್ಯನವರ ಅಂಗಳದಲ್ಲಿ ಬಂದು ನಾನು ಅಂಬ್ಲಿ ಕುಡಿಬೇಕು ಅನ್ನೋ ಬೈಕ್ ಇದೆಯಲ್ಲ, ಯಾರಿಗ್ರಿ ಬರುತ್ತ್ರಿ ಇದು? ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಅಲ್ರಿ, ನಿಜವಾಗ್ಲೂ ಇವತ್ತು ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ಕನಸು ಮನಸ್ಸಲ್ಲಿ ಎಲ್ಲದಕ್ಕೂ ಕೂಡ ಪ್ರತಿಷ್ಠೆ, ಅಹಂಕಾರ, ಗರ್ವ, ಹಣ ಇತ್ಯಾದಿ ಎಲ್ಲ ತುಂಬ್ಕೊಂಡು ನಮ್ಮ ಮನೇಲಿ ಯಾರು ಒಬ್ಬರು ಬಂದರೆ ಮಾತನಾಡ್ಸೋಕ್ಕೆ ತಯಾರಿಲ್ಲ. ನಾವು ಒಂದು ಲೋಟ ನೀರು ಕೊಡ್ಲಿಕ್ಕೆ ತಯಾರಿಲ್ಲ, ಕುತ್ಕೊಳ್ರಿ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಎಷ್ಟು ನಮ್ಗೆ ಮಧ್ಯದಲ್ಲಿ ನಾವೆಲ್ಲ ಸಂಕೋಲೆ ಕಟ್ಕೊಂಡಿದ್ದೀವಿ ಅಂತಂದರೆ, ಒಂದಿಷ್ಟು ಅವೇನು ಒಂದಿಷ್ಟು ಪ್ರತಿಷ್ಠೆ, ಅದು ಏನು ಸುಡುಗಾಡು ಎಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಗಂಟು ಹೋಗ್ಬಿಡುತ್ತೆ ಅಂತ. ಒಂದಿಷ್ಟು ಕುತ್ಕೊಳ್ರಿ ಅಂದರೆ ಗಂಟು ಹೋಗುತ್ತೆ, ಒಂದಿಷ್ಟು ನೀರು ಕುಡೀರಿ ಅಂದರೆ ಗಂಟು ಹೋಗುತ್ತೆ. ನೀವೇನು ಹೊತ್ಕೊಂಡು ಹೋಗಲ್ಲ. ನಾವೆಲ್ಲ ಏನು ಹೊತ್ಕೊಂಡು ಹೋಗಲ್ಲ. ಸ್ವಾಮಿಗಳಾಗಿದ್ದೀವಿ ಅಂದರೂ ಹೊತ್ಕೊಂಡು ಹೋಗಲ್ಲ, ನೀವು ಶ್ರೀಮಂತರಾಗಿರಿ ಅಂತ ಹೊತ್ಕೊಂಡು ಹೋಗಲ್ಲ. ಮನುಷ್ಯತ್ವನೇ ಇವತ್ತು ಮರೆಯುವಂಥ ಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಆಗಿರುವಂಥದ್ದು ಅಂತ. ಆ ಕಾರಣ ಬಹುಶಃ ಇವತ್ತು ನಾವುಗಳು ಏನು ಮಾಡಬೇಕು? ನಮ್ಮ ಮುಂದೆ ದೊಡ್ಡ ಸವಾಲಿದೆ. ದೊಡ್ಡ ಸವಾಲು ನನ್ನ ಸೇರಿಕೊಂಡು, ನನ್ನ ಬಿಟ್ಟಲ್ಲ, ನಮ್ಮ ಮುಂದೆ ದೊಡ್ಡ ಸವಾಲೇನು ಅಂತಂದರೆ, ಈ ಶೋಷಿತ ವರ್ಗಗಳು ಅಂತ ಏನಿದಾವಲ್ಲ, ತಳವರ್ಗಗಳು ಅಂತ ಏನಿದಾವಲ್ಲ, ಕಾಯಕ ವರ್ಗಗಳು ಅಂತ ಏನಿದಾವಲ್ಲ, ಧ್ವನಿ ಇಲ್ಲದಂಥ ಸಮುದಾಯಗಳು, ವರ್ಗಗಳು ಅನ್ನುವಂಥದ್ದು ಏನಿದೆಯಲ್ಲ, ಆಯಗಾರ ಸಮುದಾಯಗಳು ಅಂತ ಒಂದಿಷ್ಟು ಕರೀತಾರೆ. ಆಯಗಾರ ಸಮುದಾಯಗಳು ಅಂತ ಏನಿದಾವಲ್ಲ, ಇವುಗಳಿಗೆ ಫಸ್ಟು ನಾವು ಸಂಸ್ಕಾರಗಳನ್ನು, ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಬಹುಶಃ ನಮ್ಮ ಒಂದು ದೊಡ್ಡ ಬದಲಾವಣೆ ಏನು ಅಂತಂದರೆ, ಈ ಸಮುದಾಯಗಳಿಗೆ, ಒಟ್ಟಾರೆ ಎಲ್ಲ ಸಮುದಾಯಗಳಿಗೂ ಕೊಡಲೇಬೇಕು. ಈ ಶರಣ ಸಂಪ್ರದಾಯದಲ್ಲಿರುವಂಥ ಕಾಯಕ ವರ್ಗಗಳ ತಳಹದಿಯ ಮೇಲೆ ಜೀವನ ನಡೆಯುವಂಥ ಜಾತಿಗಳನ್ನು ಮಾಡಿಕೊಂಡಂಥ, ನಾವಂತೂ ಮಾಡಿಲ್ಲ ಜಾತಿ ಅಲ್ವಾ, ಜಾತಿ ವ್ಯವಸ್ಥೆಗಳನ್ನು ಮಾಡಿದಂಥ ಇಂಥ ಕಾಯಕ ವರ್ಗಗಳಿಗೆ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಅವ್ರಿಗೆ ಶಿಕ್ಷಣವನ್ನು ಕೊಡಿಸ್ಲೇಬೇಕು ಅನ್ನುವಂಥದ್ದು. ಶಿಕ್ಷಣವನ್ನು ಕೊಡಿಸಿದ್ರೆ ಮಾತ್ರ ನಾವು ಬದಲಾವಣೆಯನ್ನು ಬಯಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಧರ್ಮವನ್ನು, ನಮ್ಮ ಶರಣತತ್ವವನ್ನು, ನಮ್ಮ ವಚನಗಳನ್ನು ಅವರಿಗೆ ತಿಳುವಳಿಕೆ ಕೊಡಲಿಕ್ಕೆ ಸಾಧ್ಯ ಇದೆ, ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಖಂಡಿತವಾಗಿಯೂ ಯಾವುದೇ ಕಾರಣದ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಒಂದು ಸಮುದಾಯದ ಒಂದು ಪರಿಸ್ಥಿತಿ, ಉದಾಹರಣೆ ನಮ್ಮದೇ ಅನ್ನೋದಾದರೆ 25 ವರ್ಷ ಬೇಕಾಯ್ತು ನಮಗೆ. 25 ವರ್ಷ. ನಿಮಗೆ ಹೇಳ್ತೀನಿ, ಜಿಲ್ಲೆಗೆ ಒಂದೊಂದು ಥರ ವಿಚಿತ್ರ ಇದ್ದಾವೆ ಆಯಿತಾ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇದು ಬೇರೆ. ಇದು ನಿಮಗೆ ಜಿಲ್ಲಾವಾರು ನಾನು ಯಾವ್ಯಾವ ಪರಿಸರದಲ್ಲಿ ಯಾವ್ಯಾವ ರೀತಿ ಇದ್ದಾರೆ, ಹೇಗಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗಳೇನು, ಸಾಮಾಜಿಕ ಸ್ಥಿತಿಗಳೇನು, ಧಾರ್ಮಿಕ ಸ್ಥಿತಿಗತಿಗಳೇನು ಅನ್ನೋದನ್ನ ಹೇಳ್ತೀನಿ ನಾನು. 25 ವರ್ಷದಲ್ಲಿ ಎಲ್ಲವೂ ನೋಡಿಬಿಟ್ಟಿದ್ದೀವಿ ನಾವು. ಒಟ್ಟಾರೆ ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಪ್ರಯೋಗಗಳನ್ನು ಮಾಡ್ತಾನೆ ಬಂದಿರುವಂಥದ್ದು. ಹೆಂಗೆ ಅಂದರೆ, ಅವ್ರು ಯಾವುದರ ಮೂಲಕವಾಗಿರೋ ಬರಲಿ, ಅವ್ರು ನಮ್ಮ ದಾರಿ ಬರಲಿ, ಅವ್ರು ಹೆಂಗಾರ ಬರಲಿ, ನಮ್ಮ ದಾರಿ ಬರಲಿ, ಯಾರನ್ನಾರು ತೋರ್ಸೋಣ, ನಮ್ಮ ದಾರಿ ಬರಲಿ, ಅವ್ರಿಗೆ ಯಾವುದಾದ್ರು ಅಟ್ಲೀಸ್ಟ್ ಇದು ಹಿಡ್ಕೊಂಡು ಹೋಗಪ್ಪ ಅನ್ನೋದು ಒಂದು ಮಾಹಿತಿ ಕೊಡೋಣ, ನಮ್ಮ ದಾರಿ ಬರಲಿ.
ಅವ್ರು ನಮ್ಮ ದಾರಿ ಬರಲಿ ಅಂತೇಳಿ ನಾವು ಅವ್ರ ಜೊತೆಗೆ ಹೋಗಿರೋವಂಥದ್ದು ಇದೆಯಲ್ಲ, ಅದು 25 ವರ್ಷ ಆಗ್ಬಿಟ್ಟೈತೆ ಅದು. ಅರ್ಥ ಆಯ್ತಾ? 25 ವರ್ಷ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆಗೆ, ಅವ್ರನ್ನ ಮತ್ತೆ ಹೇಳ್ಕೊಂಬರುವಂಥದ್ದಿಲ್ಲ. ಈಗ ಒಂದಿಷ್ಟು ನಮ್ಮ ನಿರೀಕ್ಷೆಯ ಪ್ರಕಾರ 25 ವರ್ಷದ ಹಿಂದೆ ಆಗಿರುವಂಥ ಬದಲಾವಣೆಗೂ 25 ವರ್ಷ ಆದ ನಂತರ ಆಗಿರುವಂಥ ಬದಲಾವಣೆ ಬಹಳ ವ್ಯತ್ಯಾಸ. ನಾನು ಇದೇ ಕೊಪ್ಪಳಕ್ಕೆ ಬರೋಂಥ ಸಂದರ್ಭದಲ್ಲಿ ನನ್ನ ಹಿಂದೆ ಮುಂದೆ ಯಾರು ಇರ್ತಿರ್ಲಿಲ್ಲ. ನಾನು ಬಸ್ಸಲ್ಲಿ ಬರ್ತಿದ್ದೆ. ಬಸ್ಸಲ್ಲಿ ಮತ್ತು ಸ್ವಾಮಿಗಳು ಅಂದಾಗ ಏನು ದೊಡ್ಡ ಇವರ ಗಾಡಿ ಕೊಡಿಸ್ಬೇಕು ಅನ್ನೋದೇನಿಲ್ಲ, ಏನಿಲ್ಲ, ಮಠನಿಲ್ಲ, ಗಾಡಿನಿಲ್ಲ, ಏನಿಲ್ಲ. ಬಸ್ಸಲ್ಲಿ ಬರ್ತಿದ್ವಿ ಸಾಮಾನ್ಯವಾಗಿ. ನಮ್ಮ ಸೂಟಿಗೆ ಇಟ್ಕೊಳ್ಳೋರು ಯಾರು ಇರ್ತಿರ್ಲಿಲ್ಲ. ಸೂಟಿಗೆ ಇಟ್ಕೊಳ್ಳೋಕ್ಕೂ ಯಾರು ಇರ್ತಿರ್ಲಿಲ್ಲ. ಆಯ್ತಪ್ಪ, ನಮ್ಮ ಕಾಯಕ, ನಮ್ಮ ಧರ್ಮ, ನಮ್ಮ ವೃತ್ತಿ ಇದು. ಸ್ವಾಮಿಗಳಾಗಿದ್ದೀವಿ, ಪ್ರವಚನ ಮಾಡಬೇಕು, ತಿಳುವಳಿಕೆ ಹೇಳಬೇಕು, ಉಪದೇಶ ಹೇಳಬೇಕು, ಸಂದೇಶಗಳನ್ನು ಹೇಳಬೇಕು, ಒಂದಿಷ್ಟು ಗುರುಗಳ ವಿಚಾರಗಳನ್ನ ಹೇಳಬೇಕು ಅನ್ನೋದು ನಮ್ಮ ಧರ್ಮ, ಇದು ನಮ್ಮ ಕಾಯಕ ಇದು. ಆಯ್ತು ನಡ್ರಿ, ಯಾರು ಬರಲಿ ಬರದೇ ಇರಲಿ. ಇವತ್ತು ಬಂದರೆ ಅಟ್ಲೀಸ್ಟ್ ಒಂದು 100 ಜನರು ಇರ್ತಾರೆ, ಅದಕ್ಕೆ ಖುಷಿ ಪಡ್ಬೇಕು ನಾವು. 20 ವರ್ಷ 25 ವರ್ಷದ ಒಂದು ಸಾಧನೆ ಅನ್ನುವಂಥದ್ದು ಇದು ರಾಜ್ಯದಲ್ಲ. ಬಹುಶಃ ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ಮನಸ್ಸು ಮಾಡಿದರೆ, ಇವತ್ತು ಶ್ರೀಮಠ, ನಾನು ಹೊಗಳಿಕೆಗೆ ಹೇಳ್ಕೊಳ್ತಾ ಇಲ್ಲ, ಅಂದರೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಹೇಳ್ಕೊಳ್ತಾ ಇರೋಂಥದ್ದು ಏನು ಅಂದರೆ, ಇವತ್ತು ಮನಸ್ಸು ಮಾಡಿದರೆ ಕೇವಲ 15 ದಿನ ನನಗೆ ಟೈಮ್ ಕೊಟ್ಟರೆ ಕನಿಷ್ಠ 1-1.5 ಲಕ್ಷ ಜನ ಸೇರಿಸ್ತೀನಿ ಅಂತ. 1.5 ಲಕ್ಷ ಜನ ಸೇರಿಸ್ತೀನಿ. ಅಷ್ಟು ತಾಕತ್ತು ಇವತ್ತು ಶ್ರೀಮಠಕ್ಕೆ ಇವತ್ತು ಬಂದಿದೆ. 15 ದಿನ ಕೊಟ್ಟರೆ ಸಾಕು. ಅಂದರೆ ಒಂದಿಷ್ಟು ಕೇಳುಗರು ಆಗಿದ್ದಾರೆ, ಪ್ರೀತಿ ಮಾಡೋರು ಆಗಿದ್ದಾರೆ, ಒಂದಿಷ್ಟು ಜೀವಕ್ಕೆ ಜೀವ ಕೊಡೋರು ಆಗಿದ್ದಾರೆ, ಒಂದಿಷ್ಟು ಆರ್ಥಿಕತೆ ಕೊಡೋರು ಆಗಿದ್ದಾರೆ. ಇವತ್ತು ಇಲ್ಲಪ್ಪ ಒಂದಿಷ್ಟು ಸಮುದಾಯ ಉಳಿಲಿ ಅನ್ನುವಂಥ ಅರಿವು ಬಂದಿರುವಂಥವ್ರು ಆಗಿದ್ದಾರೆ. ಆ ಕಾರಣ ಬಹುಶಃ ಇವತ್ತೆಲ್ಲ ನಾವೆಲ್ಲ ಖುಷಿ ಪಡುವಂತಹ ಒಂದು ಸಂದರ್ಭ ಅನ್ನುವಂಥದ್ದು ಒಂದು ಕಡೆಗಾದರೆ, ಇದನ್ನು ಎಲ್ಲ ಸಮಾಜಗಳಲ್ಲೂ ಕೂಡ ನಾವು ಇದನ್ನು ಅನ್ವಯ ಮಾಡಲೇಬೇಕು. ಯಾಕಂದರೆ ಕಾಯಕ ವರ್ಗಗಳು ಇವತ್ತಿನ ದಿನಮಾನದಲ್ಲಿ ಎಲ್ಲ ಕಾಯಕ ವರ್ಗಗಳು ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾವೆ. ದುರಂತ ಏನು ಅಂತಂದರೆ, ಇನ್ನು ಕೇವಲ 5-10 ವರ್ಷ ಹೋದರೆ ಯಾವ ಕಾಯಕಗಳು ಕೂಡ ಇರೋದಿಲ್ಲ. ಯಾರು ಕರೆದ್ರೂ ಬರೋದಿಲ್ಲ. ಗೊತ್ತಾಯ್ತಾ? ಈ ಶೋಚನೆಯ ಅಂಚಿನಲ್ಲಿ ಇದ್ದಾವೆ. ಉದಾಹರಣೆ ಏನು ಅಂತ ಕೇಳ್ಬೋದು. ಇವತ್ತು ಕ್ಷೌರಿಕರು ಅಂತ ಅಂದಾಗ ನಾವು ಹಡಪದ ಅಪ್ಪಣ್ಣವ್ರು ನೆನಪಾಗುತ್ತೆ. ಸರಿ, ಹಡಪದ ಸಮುದಾಯಗಳು ನೆನಪಾಗ್ತವೆ. ಹಡಪದ ಅಪ್ಪಣ್ಣವರು ಮತ್ತು ಹಡಪದ ಸಮುದಾಯ, ಕ್ಷೌರಿಕರು, ಸವಿತಾ ಸಮುದಾಯ, ಇವತ್ತೆಲ್ಲ ವಲಸಿಗರು ಬಂದಿದ್ದಾರೆ. 50%, ಈಗ 50-50 ಆಗಿದೆ. 50% ಬೇರೆ ಸಮುದಾಯದವರು ಇವತ್ತು ಮಾಡ್ತಾಯಿದ್ದಾರೆ, ವೃತ್ತಿ ಮಾಡ್ತಾಯಿದ್ದಾರೆ, ಕಟಿಂಗ್ ಮಾಡ್ತಾಯಿದ್ದಾರೆ, ಶೇವಿಂಗ್ ಮಾಡ್ತಿದ್ದಾರೆ. ಆಯಿತಾ? ಇಲ್ಲಿ ಈ ಕಾಯಕಗಳೇನಾಯಿತು, ವೃತ್ತಿಪರವಾಗಿ ನಡ್ಕೊಂಬರುವಂಥ ಕಾಯಕ ಅಂದರೆ ಕಾಯಕ ಸಮುದಾಯಗಳು ಇದು ನಿರ್ನಾಮ ಆಯಿತು. ಅದನ್ನೇ ಮಾಡ್ಕೊಂಬಂದಿರುವಂಥ ಸ್ಥಿತಿಗತಿಗಳು ಏನಾಗಬೇಕು? ಇಲ್ಲ. ಆಯಿತಾ? ನೀವು ಕುಂಬಾರ ಪರಿಸ್ಥಿತಿ ಕೇಳಿದರೆ ಯಾರಿಗೂ ಬೇಡ. ಆಯಿತಾ? ಕುಂಬಾರ ಪರಿಸ್ಥಿತಿಯಲ್ಲಿ ನಮ್ಮ ಮನೆಗಳಲ್ಲಿ, ನನ್ನ ಮಠದಲ್ಲಿ ಉದಾಹರಣೆ, ಒಂದು ಕುಂಭನೂ ಇಲ್ಲ ಇವತ್ತು, ಒಂದು ಮಡಿಕೆ ಇಲ್ಲ. ನಾನು ಮಡಿಕೆ ತಟ್ಟೆಯಲ್ಲಿ ಪ್ರಸಾದ ಮಾಡ್ಬೇಕಂದ್ರೆ ಭಾಳ ಇಷ್ಟ ಇದೆ, ಅದು ನಮ್ಮ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮ್ಮ ಹುಡ್ರ ಕೈ ಕೊಟ್ಟರೆ 4 ಒಂದು ತಟ್ಟೆ 4 ಭಾಗ ಮಾಡ್ತಾರೆ. ಹಂಗಾಗಿ ನಾವು ಬಳಸಂಗಿಲ್ಲ ಅಲ್ವಾ? ನನಗೆ ವೈಯಕ್ತಿಕ ಇಷ್ಟನೇ, ಆದರೆ ನಮ್ಮ ಹುಡುಗರಿಗೆ ಇಷ್ಟ ಇಲ್ಲ. ಅದು ಸ್ವಾಮಿಗಳು ಒಂದೇ ತಟ್ಟೆಯಲ್ಲಿ ಮಾಡೋದು ಬೇಡ, 4 ತಟ್ಟೆ ಮಾಡ್ಕೊಡೋಣ, 4 ತಟ್ಟೆ ಮಾಡ್ತಾರೆ. ಹಂಗಾಗಿ ಎಲ್ಲರ ಮನೆಯಲ್ಲೂ ಎಷ್ಟು ನಾವು ಕುಂಭಗಳನ್ನು ಬಳಸ್ತಾ ಇದ್ದೀವಿ? ಎಲ್ಲೂ ಇಲ್ಲ. ಬಳಸ್ತಿದ್ರೆ ಬಹುಶಃ ಈಗ ಬೇಸಿಗೆ ಬಂದಿರೋದು ಒಂದು ಕುಂಭ ತಂದಿರ್ಬೋದು, ಸ್ವಲ್ಪ ತಣ್ಣಗಿರಲಿ, ಹೌದಲ್ರಿ? ನೀರನ್ನು ಸ್ವಲ್ಪ ತಣ್ಣಗಿರಲಿ ಅಂತೇಳಿ ಒಂದು ಗಿಂಬ ಅದ್ರ ಮೇಲೆ ಒಂದು ಮುಚ್ಚಳ ತರ್ಬೋದು. ನಾವು 25 ವರ್ಷದ ಹಿಂದೆ ನಮ್ಮ ಮನೆಗಳಲ್ಲೆಲ್ಲ ಕುಂಭನೇ ಇದ್ದಿದ್ದು, ಗಡಿಗೆನೇ ಇದ್ದಿದ್ದು. ನೀರು ತರಕ್ಕೆ ಗಡಿಗೆ, ನೀರನ್ನು ಶೇಖರಣೆ ಮಾಡೋದು ಗಡಿಗೆಯಲ್ಲಿ, ಕಾಳು ಕಡಿಗಳನ್ನು ಶೇಖರಣೆ ಮಾಡೋದು ಗಡಿಗೆಯಲ್ಲಿ,
ನೀವು ಹುಣಸೆಹಣ್ಣು ಅದೆಲ್ಲ ಇಟ್ಕೊಳ್ತಿದ್ರಲ್ಲ, ಯಾವ ಸ್ಟೀಲ್ ಪಾತ್ರೆ ನಡೀತಿರ್ಲಿಲ್ಲ ಆ ಹುಣಸೆಹಣ್ಣಿಗೆ ಗಡಿಗೆ ಪಾತ್ರೆ ಇಟ್ಟರೆ ಅದು ವರ್ಷ ಬರೋದು, ಇಲ್ಲ ಹುಳ ತಿಂದೋಗೋದು. ಹೌದಲ್ರಿ? ಎಲ್ಲ ಹುಳ ತಿನ್ನೋದು ಅದು. ಅವಾಗೆಲ್ಲ ಜೋಳ ಆಗಲಿ ರಾಗಿ ಆಗಲಿ ಎಲ್ಲ ಪದಾರ್ಥಗಳನ್ನು ಹೆಚ್ಚು ನಾವು ಗಡಿಗೆ ಬಳಸ್ತಾ ಇದ್ವಿ. ಈಗ ಗಡಿಗೆ ಜಾಗದಲ್ಲಿ ಅಷ್ಟು ಏನೇನು ಬಂದವು ನಿಮಗೆ ಗೊತ್ತದು. ಯಾಕೆ ಪರ್ಚೇಸ್ ಮಾಡೋದು ನೀವೇ ಅಲ್ಲ, ಖರೀದಿ ಮಾಡೋದು ನೀವೇ. ಕುಂಬಾರ ಜಾಗ ಮುಗಿದು ಖಾಲಿ ಆಯಿತು. ಹಾಂ, ಇನ್ನು ಹೂಗಾರರ ಜಾಗ. ಹೂಗಾರರು ಇವತ್ತೆಷ್ಟು ಮನೇಲಿ ನಾವು ಹೂ ಮುಟ್ಕೊಂತೀವಿ. ಹೂ ಮುಟ್ಕೊಂಡ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ಬಿಟ್ಟಿದೆ, ಹೂ ಮುಟ್ಕೊಳ್ಳೋದು ಓಲ್ಡ್ ಫ್ಯಾಷನ್ ಅಂತ, ಹಳೇ ಕಾಲದ ಜನ ಅಂತ. ಹೂ ಮುಟ್ಕೊಂಬಿಟ್ರೆ ಸಾಕು. ಹೌದಲ್ರವ? ಹೂ ಮುಟ್ಕೊಂಬಿಟ್ರೆ ಅದು ಹಿಂದಿನ ಜನ್ರೇಷನ್ ಅಂತ, ಹಳೆ ಜನದವ್ರು ಅವರು ಅಂತ. ನಾನು ಮದುವೆಗಳನ್ನು ನೋಡ್ತಿದ್ದಾಗ ಶೇಕಡ ಒಂದು 80% ಹೂಗಳು ಇರ್ತಿದ್ವು, ಡೆಕೋರೇಷನು ಅಂಥದ್ದು ಇಂಥದ್ದೇನು ಮಾಡೋರು. ಮೊನ್ನೆ ಒಂದು 2-3 ಮದುವೆಗೆ ಹೋದೆ, ನಿಮಗೆ ಹೇಳ್ತೀನಿ, ಆ ಡೆಕೋರೇಷನ್ನಿಗೆ 3 ಲಕ್ಷ ರೂಪಾಯಿ. ಗೊತ್ತಾಯ್ತರ? ಒಂದು ಚೌಟ್ರಿಯಲ್ಲಿ ಆ ಡೆಕೋರೇಷನ್ಗೆ 3 ಲಕ್ಷ ರೂಪಾಯಿ. ಅದು 3 ಲಕ್ಷದಲ್ಲಿ ಒಂದು ಹೂ ಇಲ್ಲ, ಅದು ನ್ಯಾಚುರಲ್ ಹೂ ಇಲ್ಲ, ಎಲ್ಲ ಆರ್ಟಿಫಿಷಿಯಲ್ಲೇ. ಏನಾಗಬೇಕು ಹೂಗಾರನು? ಹಾಂ, ಒಂದು ಘಮ ಘಮ ಅನ್ನಂಗಿಲ್ಲ ಪಜಿ. ಹೂ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೇವೆ ಅಂದರೆ, ನ್ಯಾಚುರಲ್ಗಿಂತ ಅವು ನ್ಯಾಚುರಲ್ ಹೂವು ನೇಣಾಕಬೇಕು ಅವು, ಹಂಗಿದಾವೆ ಆ ಹೂಗಳು. ಎಲೆ ಆ ಹೂವು ಏನು ಸುಗಂಧ ಇಲ್ಲ, ಏನಿಲ್ಲ. ಏನಾಗಬೇಕು ಹೂಗಾರ ಸಮುದಾಯ? ಏನಾಗಬೇಕು? ಯಾವುದೂ ಇಲ್ಲ. ಈಗ ಏನಂದರೆ ಹೂವು ತಗೊಂಡು ಹೋಗ್ಬೇಕು ಅಂದರೆ 2 ಕಾರಣ. ಒಂದು ದೇವರಿಗೆ, ಇನ್ನೊಂದು ಏನಮ್ಮ? ಲಿಂಗೈಕ್ಯ. ಈಗ 2ಕ್ಕೆ ನ್ಯಾಚುರಲ್ ಹೂವು ಅಷ್ಟೆ. ಒಂದು ದೇವರಿಗೆ ಅದಕ್ಕೆ ಕಾಟಾಚಾರಕ್ಕೆ. ಅದು ಪ್ಲಾಸ್ಟಿಕ್ ಹೂ ತಗೊಂಬಂದ್ರೆ ಮತ್ತೆ ಇಲ್ಲಿ ಬೇಜಾರಾಗಿ ಏನು ದೇವ್ರು ಸೀಟ್ ಗೀಟ್ ಮಾಡ್ಕೊಂಡು ಶಾಪ ಕೊಟ್ಬಿಟ್ರೆ ದೇವ್ರು ಮತ್ತೆ ಪರೀಕ್ಷೆ ಮಾಡ್ತಾನಲ್ಲ, ಇದು ಪ್ಲಾಸ್ಟಿಕ್ ಹೂವು ಅಥವಾ ಒರಿಜಿನಲ್ ಹೂವು ಅಂತ ನೋಡ್ತಾನೆ. ಹಂಗಾಗಿ ದೇವ್ರಿಗೆ ತಗೊಂಡೋಗ್ತೀವಿ. ಇನ್ನೊಂದು ಲಿಂಗೈಕ್ಯರಾಗಿರೋರು. ಇವೆರಡಕ್ಕೆ ಹೂ ಬಳಸೋದು ಬಿಟ್ಟರೆ ಇನ್ನು ಮುಗೀತು ಕತೆ. ಹೂಗಾರದು ಮುಗೀತು. ಇನ್ನು ಮಡಿವಾಳ್ರದ್ದು. ಈಗ ಮತ್ತು ನಾವು ಹೇಳ್ಕೋಬೇಕಲ್ಲ, ಮಡಿವಾಳ್ರು ಬೇಸಿಗೆ ಬಂದೈತೆ, ನೀರಿಲ್ಲ, ಬೋರಲ್ಲಿ ನೀರಿಲ್ಲ, ಎಲ್ಲ ಮಡಿಕಟ್ಟೆಗಳಲ್ಲೂ ಕೂಡ ನೀರಿಲ್ಲ. ಬಟ್ಟೆ ತೊಳಿರಿ ಅಂದರೆ ಹೆಂಗೆ ತೊಳಿಬೇಕು? ಮುಂಚೆನೆ ಈ ಕೆಲವು ಪರಿಸ್ಥಿತಿಗಳಲ್ಲಿ ಕೆಲವು ಊರುಗಳಲ್ಲಿ ನೀವು ನೋಡಬಾರ್ದು, ಚರಂಡಿಯಲ್ಲೂ ನೀರು ತೊಳೆದಿದ್ದಾರೆ. ಬಟ್ಟೆ ತೊಳೆಯೋರು, ಮಡಿವಾಳ ಅಂತ ಹೇಳೋದು ಬೇಡ, ಬಟ್ಟೆ ತೊಳೆಯೋರ್ದು ಹೇಳ್ತಿದ್ವಿ. ನಾನು ನೋಡಿದ್ದೀನಿ ಸ್ವತಃ, ಚರಂಡಿ ನೀರಲ್ಲಿ ಬಟ್ಟೆ ತೊಳಿತಾರೆ. ಅದು ಏನು ಹಾಕ್ತಾರೋ, ಏನು ಗಂಧ ಹಾಕ್ತಾರೋ, ಅಥವಾ ಏನು ಡಿಟರ್ಜೆಂಟ್ ಹಾಕ್ತಾರೋ, ಏನು ಸೈಂಟ್ ಹಾಕ್ತಾರೋ ಗೊತ್ತಿಲ್ಲ. ಅವ್ರದ್ದು ಕತೆ ಮುಗೀತು. ಆಮೇಲೆ ಶೇಕಡ ಈಗ 50% ಬೇರೆ ಜನ ಅಕ್ವೈರ್ ಮಾಡ್ಕೊತಂದರೆ ಬಂಡವಾಳಶಾಹಿಗಳು ಒಂದಿಷ್ಟು ಡ್ರೈ ಕ್ಲೀನ್ ಶಾಪ್ಗಳು ಅಂತ ಹಾಕ್ಕೊಂಡು, ಒಂದು ಬೋರ್ ಹಾಕ್ಕೊಂಡು, ಒಂದು ವಾಷಿಂಗ್ ಮಿಷಿನ್ಗಳು ಹಾಕ್ಕೊಂಡು ಅವರು ಉದ್ಯೋಗ ಮಾಡ್ತಾಯಿದ್ರು. ಹೀಗೆ ಕಾಯಕ ಮಾಡುವಂಥ ಸಮುದಾಯಗಳ ಸ್ಥಿತಿ ತುಂಬ ಶೋಚನೀಯ ಪರಿಸ್ಥಿತಿ ಇರುವಂಥದ್ದು. ಭಾಳ ಇದ್ದಾವೆ. ಬಡಿಗೆರ ಪರಿಸ್ಥಿತಿ, ಬಡಿಗೆರ್ದು ಗೊತ್ತಿಲ್ಲ. ಇವತ್ತೆಲ್ಲ ಬಾಗಿಲುಗಳು ಏನಾಗ್ಬಿಟ್ಟಿದೆ, ಎಲ್ಲ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ, ಫೈಬರ್, ಇದು ಅಲ್ಯೂಮಿನಿಯಂ, ಇದೆಲ್ಲ ಅಲ್ಯೂಮಿನಿಯಂ, ಇದು ಕಬ್ಬಿಣ ಅಲ್ವಾ? ಈಗ ಇಲ್ಲೇ ಮನೆ ಒಳಗೆ ಎಷ್ಟೋ ಬದಲಾವಣೆ ಆಗಿದೆ. ಬಡಿಗೆರ ಪರಿಸ್ಥಿತಿ ಏನಾಗಬೇಕು? ಮುಗಿದು ಬಡಿಗೆರ ಕತೆ. ಇನ್ನು ವಿಶ್ವಕರ್ಮದ ಕಮ್ಮಾರು ಮಾಡೋ ಜಾಗದಲ್ಲಿ ಎಲ್ಲ ಮಿಷಿನ್ ಬಂದವೆ. ಈಗ ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡೋದ್ರಿಂದ ಹಿಡಿದು ಎಲ್ಲ ಮುಗೀತು. ಈಗ ಸಾಣ್ಸಂಗಿಲ್ಲ, ಅಣಿಯಂಗಿಲ್ಲ, ಏನಿಲ್ಲ, ಎಲ್ಲ ಮಿಷಿನ್ ಬಂದವೆ. ಒಬ್ಬ ವ್ಯಕ್ತಿ ಇದ್ದರೆ ಒಂದು 100 ಎಕರೆ 1 ಗಂಟೆಯಲ್ಲಿ ಅವನು ಕೊಯ್ಬೋದು. ಅಂದರೆ ಫಸಲನ್ನು ಕೊಯ್ಬೋದು. ನಮ್ಮ ಭಾಗದಲ್ಲಿ ಏನು ನೆಲ್ಲು ಕೊಯ್ತಾರೆ, ಜಾಸ್ತಿ ನೆಲ್ಲಿದೆ, ಭತ್ತ ಜಾಸ್ತಿ ಇದೆ. ಭತ್ತಕ್ಕೊಂದು ಮಿಷಿನ್ ಬಂದಿದೆ. ಈಗ ಒಂದು ಎಕರೆಗೆ 2,500 ರೂಪಾಯಿ. 1 ಎಕರೆ ಎಷ್ಟು ಅಂತಂದ್ರೆ ಒಂದು 20 ನಿಮಿಷಕ್ಕೆ ಕುಯ್ತಿದೆ ಅದು. ಭಾಳ ಅಂದರೆ ಒಂದು 20 ನಿಮಿಷ, ಅದು ಭಾಳ ಅಂದರೆ ಅದು
ಒಂದು 10 ಎಕರೆ ಇದ್ದರೆ ಒಂದು 2 ತಾಸಿಗೆ ಒಂದು ಲೈನ್ ಹಿಡ್ಕೊಂಡು ಹೋಯ್ತು ಮುಗೀತದು. ಇನ್ನು ಮುಗಿದೋಯ್ತು, ರಂಟಿ ಪರಿಸ್ಥಿತಿ ಹೋಯ್ತು, ಕುಂಟೆ ಪರಿಸ್ಥಿತಿ ಹೋಯ್ತು, ಬಡಿ ಮುಗೀತು. ಬಡಿಗೆ ಕಮ್ಮಾರು ಸ್ವಲ್ಪ ಒಂದಿಷ್ಟು ಕುಳ ಅಣಿ ಮಾಡೋದು, ಕುಡ್ಗೋಲು, ಒಂದಿಷ್ಟು ಕುರ್ಚಿ, ಇವೆಲ್ಲ ನಾವು ಮಾಡಿ ಬಂದೇವೆ. ನಾವೇನು ಹೊಸ್ದಾಗೇನು ಡೈರೆಕ್ಟ್ ಬಂದು ಸ್ವಾಮಿಗಳು ಇರೋ ಮಟ್ಟಕ್ಕೇನು ಆಗಿಲ್ಲ. ನಾವು ಕೂಲಿ ಮಾಡಿರೋರೆ, ನಾವು ಇವನ್ನೆಲ್ಲ ಅಣಿಸ್ಕೊಂಬಂದಿರೋರೆ. ಹಂಗಾಗಿ ನನಗೆ ಗೊತ್ತಿದೆ ಅಷ್ಟೇ. ಕುರ್ಚಿ ಅಂದ್ರೇನು, ಕುಡ್ಗೋಲು ಅಂದ್ರೇನು, ಮಚ್ಚ ಅಂದ್ರೇನು ಎಲ್ಲ ಗೊತ್ತಿರೋ ಅಂಥದ್ದು. ಹಂಗಾಗಿ ಇವತ್ತು ಏನು ಆಯಗಾರ ಸಮುದಾಯಗಳು, ಅದರಲ್ಲೂ ಕೂಡ ಏನು ಕುಲ 18 ಜಾತಿಗಳು ಅನ್ನುವಂಥವು ಏನಿದ್ದಾವೆ ಅವೆಲ್ಲವೂ ಕೂಡ ನಶಿಸಿ ಹೋಗ್ತಾ ಇದ್ದಾವೆ. ಬಹುಶಃ ನಾವು ಇವತ್ತು ವೃತ್ತಿಯನ್ನು ಹಿಡ್ಕೊಂಡು ಹೋಗುವಂಥವ್ರು ವೃತ್ತಿ ಹಿಡ್ಕೊಂಡು ಹೋಗೋಕೆ ಅವಕಾಶ ಆಗಿಲ್ಲ. ಇವತ್ತು ವೃತ್ತಿ ಯಾರು ಹಿಡ್ಕೋಬೇಕು ಅಂತಂದರೆ ಒಂದು 50 ವರ್ಷ 60 ವರ್ಷ ದಾಟಿದವ್ರು ಮಾತ್ರ ವೃತ್ತಿ ಹಿಡ್ಕೋಬೇಕಾದಂಥ ಸಂದರ್ಭ ಇದೆ. ಯಾಕಂದರೆ ಬೇರೆ ಕೆಲಸ ಗೊತ್ತಿಲ್ಲ ಅವ್ರಿಗೆ, ಬೇರೆ ಕಾಯಕಗಳು ಮಾಡಲಿಕ್ಕೆ ಬರೋದಿಲ್ಲ. ಆ ಕಾರಣ ಬಹುಶಃ ಇವತ್ತು ಅಂಥ ಕಾಯಕಗಳನ್ನು ಇವತ್ತು ಮಾಡ್ಕೊಳ್ತಾ ಹೋಗಿರುವಂಥದ್ದು ಬಹುಶಃ ದುರಂತ ಅನ್ನುವಂಥದ್ದು. ಬಹುಶಃ ಇದಕ್ಕೆಲ್ಲ ಒಂದು ಪರಿಹಾರ ಏನು ಅಂತಂದರೆ ಇದಕ್ಕೆ ಶಿಕ್ಷಣ. ಬಹುಶಃ ನಮ್ಮ ಮುಂದಿನ ಪೀಳಿಗೆ, ನೀವು ಮುಂದಿನ ಪೀಳಿಗೆಗೆ ಉದಾಹರಣೆ ನಮ್ಮ ಸಮುದಾಯದವರು ಐರನ್ ಬಾಕ್ಸ್ ಕೊಟ್ಟರೆ ಮಕ್ಕೋಗಿತಾರೆ ಅಲ್ವಾ? ಇಲ್ಲಪ್ಪ ನಾವು ಇಂದ್ಲವ್ರೇನೋ ಮಾಡ್ಕೊಂಬಂದಿದ್ದಾರೆ, ತಗೋ ಇದು ಐರನ್ ಬಾಕ್ಸು, 1 ಗಂಟೆ ಐತೆ, ಒಂದು 4 ಮನೆ ಇದ್ದಾವೆ, 4 ಮನೆ ಅಡ್ಡಾಳು, ಒಂದಿಷ್ಟು ಬಟ್ಟೆ ತೊಳಿ, ಒಂದಿಷ್ಟು ಐರನ್ ಮಾಡಿಕೊಡು ಅಂದರೆ ಮಕ್ಕೋಗಿತಾರೆ ಎಲ್ಲ ಅಲ್ವಾ? ನೀನು ಮಾಡಿದ ಕರ್ಮ ನೀನು ಅನುಭವಿಸಿಯ, ನಾವ್ಯಾಕೆ ಅನುಭವಿಸ್ಬೇಕು ಅಂತ. ಈಗ ಬಹುಶಃ ಒಂದಿಷ್ಟು ವಾತಾವರಣ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಈಗಿನ ಜನ್ರೇಷನ್ನು ಏನಾಗಿದೆ ಅಂತ, ಈಗಿನ ಯುವ ಪೀಳಿಗೆ, ಈಗಿನ ಯುಗ ಒಂದಿಷ್ಟು ಹೊಸದನ್ನು ಬಯಸಬೇಕು ಅಂತ, ಹೊಸದನ್ನು ರೂಢಿ ಮಾಡ್ಕೋಬೇಕು, ಹೊಸ ಕಾಯಕಗಳನ್ನು, ಹೊಸ ಉದ್ಯೋಗಗಳನ್ನು, ಆಮೇಲೆ ವಲಸೆ ಹೋಗುವಂಥದ್ದನ್ನು ಕೂಡ ಇವತ್ತು ರೂಢಿ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಗೆ. ಬಹುಶಃ ಇಲ್ಲಿರುವಂಥವ್ರು ನನಗನ್ಸಿದ ಪ್ರಕಾರ, ನೀವೊಂದು ಹಳ್ಳಿಯವರು ಇದ್ದೀರಿ ಅಂತ ಅಂದ್ಕೊಳ್ಳಿ, ಕೊಪ್ಪಳಕ್ಕೆ ಬಂದರೆ ಅವ್ರು ಒಂಥರ ವಿದೇಶಕ್ಕೆ ಹೋದಂಗೆ ಅವರು ಅಲ್ವಾ? ಒಂದು 10-15 ಕಿಲೋಮೀಟ್ರ್ ದೂರದವರು ಕೊಪ್ಪಳಕ್ಕೆ ಬಂದು ಏನಾದ್ರು ಒಂದಿಷ್ಟು ತರಕಾರಿ, ಒಂದಿಷ್ಟು ಸಾಮಗ್ರಿಗಳನ್ನು ತಗೊಂಡೋದ್ರೆ ಅವರೇನು ಕೊಪ್ಪಳಕ್ಕೆ ಬಂದು ಹೋದರೆ ವಿದೇಶಕ್ಕೆ ಹೋದಂಗೆ ಆವತ್ತಿನ ದಿನಮಾನದಲ್ಲಿ, ಒಂದು 40-50 ವರ್ಷದ ಹಿಂದೆ. ಬಹುಶಃ ಇವತ್ತು ನಮಗೆಲ್ಲ ಅಮೇರಿಕೆಗಳು ಕೂಡ ನಮಗೆ ಚಿಕ್ಕದಾಗಿದೆ. ದೇಶದ ಅಂದರೆ ಏನು ಎಲ್ಲ ಯಾವುದೇ ದೇಶ ಇದ್ರೂ ಕೂಡ ಇವತ್ತು ಕ್ಷಣ ಮಾರ್ಗದಲ್ಲಿ ನಾವು ಇಡೀ ಜಗತ್ತಿನ ವಿಷಯವನ್ನು ನಾವು ತಿಳ್ಕೊಬೋದು. ಇಡೀ ಜಗತ್ತನ್ನು ನಾವು ಸುತ್ತಾಡುವಂಥ ಅವಕಾಶ ಇವತ್ತು ಹೆಚ್ಚು ಇದೆ. ಆ ಕಾರಣ ಇವತ್ತು ಮುಂದಿನ ಮುಗಿಸೋಣ ಆಯಿತಾ? 1 ತಾಸು ಇದೆಯಾ? 1 ತಾಸು ಆದ ತಕ್ಷಣ ಹೇಳ್ಬಿಡ್ರಿ. ಸ್ವಾಮಿಗಳಿಗೆ ಮೈಕ್ ಸಿಗಬಾರ್ದು ಅಂತಾರೆ, ಮಾತಾಡೋದ್ರೆ ಮೈಕ್ ಸಿಗಬಾರ್ದು ಅಂದು, ಅದರಲ್ಲಿ ನಾವು ಒಬ್ಬರು ಸ್ವಾಮಿಗಳು. ಹಂಗಾಗಿ ವಿಶ್ವದ ಎಲ್ಲ ದರ್ಶನ ಮಾಡುವಂಥ ಎಲ್ಲ ದೇಶಗಳಿಗೆ ಹೋಗುವಂಥ ವ್ಯವಸ್ಥೆ ಇವತ್ತು ಅವಕಾಶ ಹೆಚ್ಚು ಇರೋದರಿಂದ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಉದ್ದೇಶ ಇಟ್ಕೋಬೇಕು. ಮುಂದಿನ ಪೀಳಿಗೆ ದೊಡ್ಡ ಸವಾಲಿದೆ. ಮುಂದಿನ ಪೀಳಿಗೆನೂ ಅಷ್ಟೊಂದು ನಾವು ಸುಲಭವಾಗಿ ಅಂದರೆ ಅಷ್ಟು ಸುಲಭವಾಗಿ ತೊಗೊಳಂಗಿಲ್ಲ. ಮೊನ್ನೆ ದಿವಸ ಒಂದೇ ಒಂದು ಉದಾಹರಣೆ ಏನು ಅಂತಂದರೆ, ಸಹಜವಾಗಿ ನೀವೆಲ್ಲ ಏನು ಮಾಡ್ತಾಯಿದ್ರಿ, ಅಲ್ಲೇ ಹಿರಿಕರಿದ್ದಾರೆ, ಯಜಮಾನ್ರಿದ್ದಾರೆ. ಬಹುಶಃ ನಾನು ಅವ್ರಿಗೆ ಕೇಳೋದೇನು ಅಂದರೆ, ಒಂದಿಷ್ಟು ಹೊಲ ಗದ್ದೆಗಳನ್ನು ಮಾಡ್ಕೊಂಡಿದ್ರಿ ಅಲ್ವಾ? ನೀವೆಲ್ಲ ಮಾಡಿ ನಿಮ್ಮ ಮಕ್ಕಳಿಗೆ ಹೊಲ ಬಿಟ್ಕೊಟ್ರಿ. ನೀವು ಇಲ್ಲಪ್ಪ ನಾನು ಒಂದಿಷ್ಟು ಹೊಲ ಮಾಡಿದ್ದೀನಿ, ಆ ಹೊಲ ಮಗ ತೊಗೊಂಡಿರೋ ಹೊಲ ಆತನ ಮಗನಿಗೆ ಅಲ್ಲಿ ಚೇಂಜ್ ಆಯಿತು. ಏನಾಯಿತು? ಅವನ ಶಿಕ್ಷಣ ಕೊಡಿಸಿದ, ಒಂದಿಷ್ಟು ಶಾಲೆ ಕಳಿಸಿದ, ನೌಕರಿ ಕಳಿಸಿದ. ಅವರು ಹೊಲ ಬಿಟ್ಟು ಊರು ಬಿಟ್ಟು ಮುಂದೆ ಅಂದರೆ ಎಲ್ಲಿ ಅವಕಾಶ ಸಿಗುತ್ತೋ ತಿಳಿಯುತ್ತೋ ಅಲ್ಲಿ ಓದ್ಲಿಕ್ಕೆ ಶುರು ಮಾಡಿದರು. ಓದ್ಲಿಕ್ಕೆ ಶುರುವಾಗಿ ಏನಾಗಿದೆ, ಒಂದು ಹಂತ ಬಂದಿದೆ, ಅಲ್ಲೇ ಇರೋ ಜೊತೆಗಿರೋರು ಮದುವೆ ಆಗ್ಬಿಡ್ತಾರೆ. ಈಗ ತಂದೆ ತಾಯಿಗಳ ಮಾತು ಕೇಳೋದಿಲ್ಲ. ಈಗ ಅಜ್ಜದ ಮುಗೀತಿ ಕತೆ, ತಂದೆ ತಾಯಿಗಳ ಮಾತು ಕೇಳ್ದಂಗೆ ಆಗ್ಬಿಟ್ಟಾರೆ. ಅಲ್ಲೇ ಯಾರನ್ನಾರು ಒಬ್ಬರು ನೋಡ್ಕೊಳ್ತಾರೆ. ಇವ್ರಿಗೆ ಕರೆದ್ರು ಬಿಟ್ಟರು.
ಈಗ ಪ್ರೆಸೆಂಟ್ ಆ ಸ್ಥಿತಿ ಇದೆ. ಮೊನ್ನೆ ಒಂದು ಉದಾಹರಣೆ ಯಾಕೆ ಹೇಳಿದೆ ಅಂತಂದರೆ, ಒಬ್ಬರು ಈಗ ಅವರ ಅಜ್ಜನಿಂದ ಅಪ್ಪ, ಅಪ್ಪನಿಂದ ಮಗ ಅಂದರೆ ಮೊಮ್ಮಗ ಬಂದಿದ್ದು ವ್ಯವಸಾಯದಿಂದ ಮಗ ಬಂದಿದ್ದು ಓದಿದ್ದು ಒಂದು ಅಂತ. ಆ ಮೊಮ್ಮಗನಿಗೆ ಸಿಕ್ಕಿದ್ದೇನು ಅಂತಂದರೆ, ಆ ಅಜ್ಜ ಬಸ್ಸಲ್ಲಿ ಓಡಾಡ್ತಿದ್ದ, ಅಂದರೆ ನಡ್ಕೊಂಡು ಓಡಾಡ್ತಿದ್ದ, ಅವರಪ್ಪ ಬಸ್ಸಲ್ಲಿ ಓಡಾಡ್ದ, ಮಗ ಈಗೇನಂದ್ರೆ ಕಾರಲ್ಲಿ ಓಡಾಡ್ತಾನೆ ಅಲ್ವಾ? ಮಗ ಕಾರಲ್ಲಿ ಓಡಾಡ್ತಿದ್ದಾನೆ. ಅಜ್ಜ ಗುಡಿಸ್ಲಲ್ಲಿದ್ದ, ಅವರಪ್ಪ ಒಂದಿಷ್ಟು ಹಂಚಿನ ಮನೆ ಹಾಕ್ಕೊಂಡ, ಅವರಪ್ಪ ಹಂಚಿನ ಮನೆಯಿಂದ ಅವ್ರ ಮಗನಿಗೆ ಏನು ಮಾಡ್ದ, RCC ಮನೆ ಮಾಡ್ದ. ಇನ್ನು ಕಷ್ಟಪಡ್ರಿ ಅಂದರೆ ಹೆಂಗೆ ಕಷ್ಟಪಡ್ಬೇಕು ಅವರು? ಯಾವುದಕ್ಕೆ ಕಷ್ಟಪಡಬೇಕು? ನೀವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ಇರಲಿ ಅಂತ ಮಾಡಿದ್ರಿ, ಚೆನ್ನಾಗಿರಲಿ ಅಂತ ಮಾಡಿದ್ರಿ. ನಮ್ಮ ಮಕ್ಕಳು ನಾವು ಕಷ್ಟಪಡಬಾರ್ದು ಅಂತೇಳಿ ಮನೆ ಮಾಡಿದ್ರಿ, ಹೊಲ ಮಾರಿದ್ರಿ, ಒಂದಿಷ್ಟು ಗಾಡಿ ತೊಗೊಂಡ್ರಿ, ಎಲ್ಲ ಮಾಡಿದ್ರಿ. ಮಾಡಿದ ಮೇಲೆ ಮತ್ತು ಅವನು ದುಡಿಬೇಕಲ್ಲ, ಅವನು ದುಡಿದಂಗೆ ಆಗ್ಬಿಟ್ಟ. ಹಿಂದೆ ಏನೋ TV ಇತ್ತು, ಏನೋ ಡೂಮ್ TV ಇತ್ತು, ನಾನು ನೋಡಿದ್ದೀನಿ. ಡೂಮ್ TV ಸೆಟ್ರಸ್ ಹಾಕೋದು TV ಇತ್ತು. ಅದು ಊರಿಗೆ 1-2 ಇತ್ತು, ಇರಲಿ, ಊರಿಗೆ 1-2 ಇದ್ದವು. ಥ್ಯಾಂಕ್ ಯು. ಈಗೇನಾಯಿತು, ನಿಮ್ಮ ಕಾಲದಾಗ ಮನೆ ಬಂತು. ಈಗ ಅವ್ರು ರೂಮಿಗೆ ಬಂದೈತೆ. ರೂಮಿಗೆ ಬಂದಿರೋದೇನೋ TV ಅಲ್ಲ, ಮೊಬೈಲು. ಅದು ದೊಡ್ಡ ಸಮಸ್ಯೆ ಆಗಿರೋಂಥದ್ದು. ಆ ಕಾರಣ ಇದು ಜನ್ರೇಷನ್ ಗ್ಯಾಪ್ ಆಗಿರೋದ್ರಿಂದ ಉದ್ಯೋಗಗಳು ನಶಿಸಿ ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ಇದು ಉದಾಹರಣೆ ಕೊಟ್ಟಷ್ಟೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ದೊಡ್ಡ ಸವಾಲು ಏನು ಅಂತಂದರೆ, ಅವರಿಗೆ ಮತ್ತೆ ನಾವು ಕಾಯಕಗಳನ್ನ ಮಾಡುವಂಥ ಹುಚ್ಚನ್ನು ಹಚ್ಚಿಸ್ಬೇಕು. ಅವರಿಗೆ ನಾವು ಕಾಯಕದಿಂದ ಏನಾಗುವಂಥ ಲಾಭ ಏನಿದೆ, ನಮ್ಮ ಕೆಲಸಗಳಿಂದ ಆಗುವಂಥ ಲಾಭ ಏನಿದೆ, ಅವುಗಳನ್ನು ಪರಿಚಯ ಮಾಡಿಸುವಂಥ ಕೆಲಸ ಆಗಬೇಕು. ಒಂದು ಕಂಪ್ನಿಯಲ್ಲಿ ಇವತ್ತು ದುಡಿದಂಥ ಒಬ್ಬ ವ್ಯಕ್ತಿ ಕೇವಲ 40 ವರ್ಷ ಅವನಿಗೆ ಆಯಸ್ಸಿರೋದು. ಒಂದು ಕಂಪ್ನಿ ಇವತ್ತು 12 ಲಕ್ಷ ಕೊಡುತ್ತೆ, 15 ಲಕ್ಷ ಕೊಡುತ್ತೆ ಒಂದು ವರ್ಷಕ್ಕೆ. ಅವನ್ನ ಇಟ್ಕೊಳ್ಳೋದು ಎಷ್ಟು ಅಂತಂದರೆ ಕೇವಲ 20 ವರ್ಷ ಮಾತ್ರ. ಅವನ್ನ 20 ವರ್ಷದಲ್ಲಿ 70 ವರ್ಷದ ಶಕ್ತಿಯನ್ನು ತೊಗೊಂಡ್ಬಿಡುತ್ತದು. ಇನ್ನು ಬೇರೆ ಕೆಲಸ ಏನು ಬಂದು ಮಾಡಬೇಕು? ಇವತ್ತು ನಾವು ಒಂದೇ ಕೆಲಸವನ್ನು ಮಾಡ್ಕೊಳ್ತಾ ಹೊರಟಿರುವಂಥ ನಾವುಗಳು ಒಂದಿಷ್ಟು ಸಮಗ್ರ ಕಾಯಕಗಳನ್ನು ಕಲಿಸ್ಬೇಕಾದಂಥ ಮತ್ತು ಆ ಕಾಯಕಗಳ ಬಗ್ಗೆ ಅಭಿರುಚಿಯನ್ನು ಕಲಿಸುವಂಥ ಸಂದರ್ಭ ಇವತ್ತು ಹೆಚ್ಚಿರುವಂಥದ್ದು. ಮನೆಗಳಲ್ಲಿ ಹೆಚ್ಚು ಕಾಲ ಕಳೆಯೋದು ಬದಲಾಗಿ ಒಂದಿಷ್ಟು ಮತ್ತೆ ಇಂದಿನ ದಿನಮಾನಗಳಿಗೆ ಹೋಗಬೇಕಾಗುತ್ತೆ, ಹೊಲಗದ್ದೆಗಳಿಗೆ ಒಂದಿಷ್ಟು ಕಾಯಕಗಳನ್ನು ಮಾಡುವಂಥ ಸಂದರ್ಭಗಳನ್ನು ನಾವೆಲ್ಲ ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ಮುಂದಿನ ಸಮುದಾಯ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಅಂದುಕೊಂಡಿರುವಂಥ ಸತ್ಯ ಏನಿದೆ, ಇವತ್ತು ನಾವು ಸತ್ಯವನ್ನು ಕಾಣ್ಬೋದು. ಆ ಸತ್ಯವನ್ನು ತುಂಬ ಪ್ರಾಮಾಣಿಕವಾಗಿ, ಪರಿಶುದ್ಧವಾಗಿ, ನಿಷ್ಠೆಯಿಂದ, ಅಚಲವಾದ ನಿಷ್ಠೆಯಿಂದ ಇವತ್ತು ನಾವು ಮಾಡ್ತಾ ಹೋದರೆ ಎಲ್ಲ ಕಾಯಕಗಳು ಕೂಡ ಅವು ಒಂದು ರೀತಿ ತಪಸ್ಸಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಒಂದಿಷ್ಟು ವೆಹಿಕಲನ್ನು ಏನೋ ಈಗ ವಾಹನ ಚಾಲಕರು ಅಂತ ಎಲ್ಲ ಜಾತಿಗಳು ನಿರ್ನಾಮ ಆಗ್ತವೆ, ಎಲ್ಲ ಜಾತಿಗಳು ಹೋಗ್ತವೆ, ಎಲ್ಲ ಜಾತಿಯಲ್ಲಿರೋರಿಗೂ ಕೂಡ ಅವಕಾಶ ಆಗುತ್ತೆ ಆ ಜಾತಿಗಳು ಬಂದರೆ ಅಂತ. ಆ ಕಾರಣ ಎಲ್ಲ ಚಾಲಕರು ಒಂದಾಕರೆ, ಎಲ್ಲ ಸ್ವಚ್ಛತೆ ಮಾಡೋರು ಒಂದಾಕರೆ, ಎಲ್ಲ ಅವ್ರು ಏನೇ ಮಾಡಲಿ, ಏನೇ ಕೆಲಸ ಮಾಡಿ, ಈಗ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರದ್ದೊಂದು ಸಮುದಾಯ ಜಾತಿ ಏನಂಗೆ ಆಗುತ್ತೆ. ಈ ಟೈಲರಿಂಗ್ ಮಾಡ್ತಾರೆ ಎಲ್ಲ ತಾಯಂದ್ರೆ, ಕೆಲವೊಂದಿಷ್ಟು ಟೈಲರಿಂಗ್ ಮಾಡ್ತಾರೆ, ಅವ್ರದ್ದೊಂದು ಜಾತಿ ಮುಗೀತು. ಅಲ್ಲಿ ಲಿಂಗಾಯತರು ಯಾರು, ಬ್ರಾಹ್ಮಣರು ಯಾರು, ಮಡಿವಾಡ್ರು ಯಾರು, ನೇಕರ್ ಯಾರು, ಗಾಣಿಗರು ಯಾರು, ಇಲ್ಲಿ ಕೇಳೋ ಪ್ರಶ್ನೆ ಬರೋದಿಲ್ಲ. ಆ ಕಾರಣ ಬಹುಶಃ ಅದು ಆದರೆ ಮುಂದೆ ಆಗುವಂಥದ್ದು ಕೂಡ ಇರುವಂಥದ್ದು, ಅದು ಕೂಡ ಬಂದರೆ ಆಶ್ಚರ್ಯಪಡುವಂಥ ಸ್ಥಿತಿ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗಂತೂ ಇವತ್ತು ಭಾಳ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಅಂತಂದರೆ, ಬಹುಶಃ ನಾವೆಲ್ಲ ಸಹಜವಾಗಿ ಹೇಳ್ತಾ ಇರ್ತೀವಿ, ಈಗೇನಾಗ್ಬಿಟ್ಟಿದೆ ಅಂತಂದರೆ ಇವೆಲ್ಲ ತಳ ಸಮುದಾಯಗಳು ಮತ್ತೆ ಜಾತಿ ಬರಬೇಕಾಗುತ್ತೆ. ನಾನು ಜಾತಿ ಬರೋದಿಲ್ಲ, ಅದು ನಿಜವಾಗ್ಲೂ ಜಾತಿ ಅಂತ ಆಗೋದಿಲ್ಲ. ಆದರೂ ಕೂಡ ಮಾತನಾಡಲೇಬೇಕಾದಂಥ ಅನಿವಾರ್ಯತೆ, ಈ ಶೋಷಿತ ಸಮುದಾಯಗಳ ಬಗ್ಗೆ ಮಾತನಾಡುವಂಥ ಅನಿವಾರ್ಯತೆ, ಅಂದರೆ ಒಂದಿಷ್ಟು ಶೈಕ್ಷಣಿಕವಾಗಿ, ಒಂದಿಷ್ಟು ಆರ್ಥಿಕವಾಗಿ ಮುನ್ನಡೆ ಬರಲಿಕ್ಕೆ ಒಂದಿಷ್ಟು ಅವಕಾಶಗಳನ್ನು ಕಲ್ಪಿಸ್ಕೊಳ್ಳಲಿಕ್ಕೆ ಮಾತ್ರ ಇದು ಏನು ಮಾತುಗಳು ಅನ್ನುವಂಥದ್ದು. ಆ ಕಾರಣ ಏನು ಅಂತಂದರೆ, ಬಹುಶಃ ನಾವೆಲ್ಲ ಕಷ್ಟಪಡೋ ರೀತಿ ನೋಡಿದರೆ
ಬಹುಶಃ ನಾವೆಲ್ಲರೂ ಕೂಡ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ನಾವೆಲ್ಲ ಇರಬೇಕಾಗತ್ತೆ ಅನ್ನುವಂಥದ್ದು ನಾವು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಸಮಾಜವನ್ನು, ಮುಂದಿನ ಪೀಳಿಗೆಯನ್ನು ಒಂದು ಸುಭದ್ರವಾಗಿರುವಂಥ ಸಮುದಾಯವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರದ್ದು ಪಾತ್ರ ಖಂಡಿತವಾಗಿ ಇದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ನಾವು ಉದಾಸೀನ ಮಾಡಿದರೆ ಮುಂದಿನ ಸಮುದಾಯ ಚಿಂತಾಜನಕ ಆಗುತ್ತೆ. ಆ ಚಿಂತಾಜನಕವಾಗಿರುವಂಥ ಸ್ಥಿತಿಯನ್ನು ನೀವು ಕಣ್ಣಾರೆ ನೋಡಬೇಕಾಗತ್ತೆ ಅನ್ನುವಂಥ ಒಂದು ಕಳಕಳಿ ಅಷ್ಟೆ. ನಾವೇ ನೋಡೋದು ಅಲ್ವಾ, ನಮ್ಮ ಮುಂದಿನ ಪೀಳಿಗೆನ ನಾವೇ ನೋಡೋದು. ಈಗ ನಿಮ್ಮ ಪೀಳಿಗೆ ನಾವು ನಿಮ್ಮ ಪೀಳಿಗೆ ಅಂದರೆ ನಿಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ನೋಡ್ತಿದ್ರಿ. ನಮ್ಮ ಒಂದಿಷ್ಟು 40 ವರ್ಷ 50 ವರ್ಷ ಆದಂಥವ್ರು ನಮ್ಮ ಮುಂದಿನ ಪೀಳಿಗೆ ನಾವು ನೋಡಬೇಕಲ್ಲ. ಆ ಕಾರಣ ಒಂದು ಸುಭದ್ರವಾಗಿರುವಂಥ ಒಂದು ಪರಿಶುದ್ಧವಾಗಿರುವಂಥ ಸಮಾಜವನ್ನು, ಒಂದು ಆರೋಗ್ಯಪೂರ್ಣವಾಗಿರುವಂಥ ಸಮಾಜವನ್ನು ಕೂಡ ಇವತ್ತು ಕಟ್ಟಬೇಕಾದಂಥ ಅವಶ್ಯಕತೆ ನಮ್ಮೆಲ್ಲರದ್ದು ಇದೆ ಬಂಧುಗಳೇ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗೆ ಖುಷಿಯಾಗಿದ್ದೆ ಏನು ಅಂತಂದರೆ ಈ ರೀತಿ ಚರ್ಚೆಗಳು ಆಗಬೇಕು. ಈ ರೀತಿ ಚರ್ಚೆಗಳಾದರೆ ಈ ನಮ್ಮಲ್ಲಿರುವಂಥ ನೋವು ನಿಮ್ಗೆ ಹೇಳ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ನೀವು ಕರೆದೇ ಹೋದರೆ ಬಹುಶಃ ಮತ್ತು ನಾವು ನಮ್ಮ ಪಾಡಿ ನಾವು ಇರಬೇಕಾಗುತ್ತೆ ಅಲ್ವಾ. ನೀವು ಕರೆದ್ರೆ ನಮ್ಮ ನೋವು ಹೇಳ್ಕೊಳ್ಳೋದು, ನಾವು ನೋವು ಹೇಳ್ಕೊಂಡ್ರೆ ಸ್ವಾಮಿಗಳು ನಿಮ್ಮ ಜೊತೆಗಿದ್ದೀವಿ ಅಂತ ನೀವು ಹೇಳ್ತೀರಿ. ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದಾಗ ನಮಗೆ ಎಷ್ಟು ಧೈರ್ಯ ಬರುತ್ತೆ ಅಲ್ವಾ. ನಮಗೆ ಧೈರ್ಯ ಬಂತು ಅಂದರೆ ಈ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಸಮುದಾಯಗಳನ್ನು ಸಂಘಟನೆ ಮಾಡುವಂಥ, ಜಾಗೃತಿ ಮಾಡುವಂಥ ಒಂದು ವಿಶಾಲ ಮನೋಭಾವನೆಗೆ ತೆಗೆದುಕೊಂಡು ಹೋಗುವಂಥದ್ದೇ ಬಸವ ಧರ್ಮ ಪ್ರವಚನದ ಒಂದು ಸಂದರ್ಭ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಬಸವಣ್ಣವ್ರನ್ನ ನಾವು ಯಾವ ಜಾತಿಗೆ ಸೀಮಿತ ಮಾಡಬಾರ್ದು, ಮಾಡೋಕ್ಕಾಗೋದಿಲ್ಲ. ಆ ಕಾರಣ ಬಸವಣ್ಣವರು ಎಲ್ಲ ಶಿವಶರಣರನ್ನು ಯಾವ ಜಾತಿಗೂ ಸೀಮಿತ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾವ ಕಾಯಕ ವರ್ಗಗಳಿಗೂ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಜಾತ್ಯತೀತವಾಗಿರುವಂಥ ಮತ್ತು ಅವರು ತುಂಬ ಪರಿಶುದ್ಧವಾಗಿರುವಂಥ ಮಹಾನುಭಾವರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾವೆಲ್ಲ ಅವ್ರ ದಾರಿಯಲ್ಲಿ ಸಾಗಬೇಕು ಅನ್ನುವಂಥದ್ದು. ನಾನು ಮೊನ್ನೆ ದಿವಸ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಬಹುಶಃ ನಾವೆಲ್ಲ ಶರಣರನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಉದಾಹರಣೆ ಬಸವಣ್ಣವ್ರು ನಾವು ಆಗಬೇಕು ಅಂತಂದರೆ ಭಾಳ ದೊಡ್ಡದೇನಿಲ್ಲ. ಬಸವಣ್ಣವ್ರು ನಾವು ಆಗ್ಬೋದು. ಹೆಂಗೆ ಅಂತಂದರೆ ಬಸವಣ್ಣವ್ರ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಬಸವಣ್ಣ ಅರ್ಥ ಆಗ್ಬಿಡ್ತಾರೆ. ಮಡಿವಾಳ ಮಾಚಿದವ್ರ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಮಡಿವಾಳ ಮಾಚಿದವ್ರು ಅರ್ಥ ಆಗಿಬಿಡ್ತಾರೆ. ನುಲಿಯ ಚಂದನವ್ರ ಜಾಗದಲ್ಲಿ, ಏನು ಹಡಪದ ಅಪ್ಪಣ್ಣವ್ರ ಜಾಗದಲ್ಲಿ, ಅಂದರೆ ಆ ಅನುಭವಕ್ಕೆ ಹೋಗ್ಬಿಟ್ರೆ 100ಕ್ಕೆ 100ರಷ್ಟು ಶರಣರು ಅರ್ಥ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅನ್ನುವಂಥದ್ದು. ಆ ಕಾರಣ ಅವರ ಎಲ್ಲ ತತ್ವ ಸಂದೇಶಗಳನ್ನು, ಎಲ್ಲ ಶಿವಶರಣರ ಸಂದೇಶಗಳನ್ನು ಸಾರುವಂಥ ಒಂದು ಕರ್ತವ್ಯ, ಒಂದು ಕಾಯಕ ನಮ್ಮದಾಗಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಥ ಅವಕಾಶವನ್ನು ಎಲ್ಲ ಶರಣ ತಂದೆ ತಾಯಿಗಳು ನೀವು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಸಮರ್ಪಣೆಯನ್ನು ಮಾಡಿ, ಬಹುಶಃ ಇವತ್ತು ಮಾಚಿದೇವ ಮಹಾಸಂಸ್ಥಾನ ಮಠನೂ ಕೂಡ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರುತ್ತೆ ಅಂತ ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳಿದ್ರು, ಮುಂದೆ ಹೇಳಿದ್ರು. ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಜಾತಿ ವಿಚಾರದಲ್ಲಲ್ಲ, ಒಂದು ಆರ್ಥಿಕ ವಿಚಾರದಲ್ಲಿ ಆಮೇಲೆ ಸೌಹಾರ್ದತೆಯ ವಿಚಾರದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಇವತ್ತು ಮಾಚಿದೇವ ಮಹಾಸಂಸ್ಥಾನ ಮಠ ನಿಮಗಿರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾ, ಬಹುಶಃ ನಮ್ಮ ಗುರುಗಳು ಹೇಳ್ತಾಯಿದ್ರು ಏನಂದರೆ ಸಮುದಾಯದ ಮಠಗಳನ್ನು ಯಾಕೆ ಮಾಡಿದ್ದೀವಿ ಅಂತ. ಬಹುಶಃ ಬೇರೆ ಸಮುದಾಯದ ಗುರುಗಳನ್ನು ಮಾಡಿದರೆ ಬಹುಶಃ ಆ ಸಮುದಾಯದ ಜನ ಹತ್ರ ಬರ್ತಾ ಇರಲಿಲ್ಲ. ಬಹುಶಃ ಹಿಂದಿನ ಪರಂಪರೆಗಳು ಹಾಗೇ ಇದ್ದು, ಒಂದಿಷ್ಟು ಗುರುಗಳು ಇಲ್ಲಪ್ಪ ನಮಗೆ ಅವರೊಂದು ಮಾಡ್ತಾರೆ ಇವರೊಂದು ಮಾಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಗುರುಗಳು ದೂರ ಆಲೋಚನೆ ಏನು ಅಂತಂದರೆ, ಆ ಸಮುದಾಯದ ಒಬ್ಬರನ್ನ ಗುರುಗಳನ್ನು ಮಾಡಿದರೆ ಅವರೆಲ್ಲ ಬಾಂಧವರು ಹತ್ರ ಆಗ್ತಾರೆ ಅನ್ನುವಂಥದ್ದು. ಮತ್ತು ಶರಣ ತತ್ವವನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಬಿತ್ತಬೋದು. ಒಂದು ಎಲ್ಲ ಜಾತಿಗಳನ್ನು ಜ್ಯೋತಿಯನ್ನಾಗಲಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಪೂಜ್ಯರು ಮಾಡಿರುವಂಥದ್ದು ಅಂತಕ್ಕಂಥದ್ದು. ಆ ಕಾರಣ ಅಂಥ ಪೂಜ್ಯರ ಕಾರ್ಯವನ್ನು ಮತ್ತು ಎಲ್ಲ ಬಸವಾದಿ ಶಿವಶರಣರ ಕಾರ್ಯವನ್ನು ನಾವು ಇವತ್ತು ಚಾಚು ತಪ್ಪದೆ ಮಾಡ್ಕೊಳ್ತಾ ಹೋಗ್ತಾಯಿದ್ವಿ, ಮುಂದೂ ಕೂಡ ಮಾಡ್ತೀವಿ. ನಮ್ಮ ಕೊನೆ ಉಸಿರಿರುವವರೆಗೂ ಕೂಡ ಬಸವಣ್ಣ ಮತ್ತು ಎಲ್ಲ ಶಿವಶರಣರ ಸೇವೆಗಾಗಿ ಮುಡುಪಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಬಹುಶಃ ಬಸವಣ್ಣ, ಮುರುಗೇಶ, ಎಲ್ಲ ಬಸವಾದಿ ಶಿವಶರಣರು
ನಿಮಗೆಲ್ಲ ಅಂಥ ಶಕ್ತಿಯನ್ನು ಕೊಡಲಿ, ಅಂಥ ಏನು ಎಲ್ಲ ರೀತಿಯಾಗಿರುವಂಥ ಒಂದು ಸಂಪತ್ತು, ಎಲ್ಲ ರೀತಿಯಾಗಿರುವಂಥ ಅದನ್ನು ಅಂದರೆ ಬೆಳೆಸುವಂಥ ಅದಕ್ಕೊಂದಿಷ್ಟು ಸಂಪತ್ತು ಬೇಕಾಗುತ್ತೆ ಅಲ್ವಾ, ಅಂಥ ಸಂಪತ್ತುಗಳನ್ನು ಕೊಡಲಿ, ಅಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಬಂದಿರೋ ಖುಷಿ ಏನು ಅಂತಂದರೆ ಇಲ್ಲೆಲ್ಲ ಶರಣ ತಂದೆ ತಾಯಿಗಳು ಈ ರೀತಿಯಾಗಿ ಒಂದು ಆರ್ಥಿಕ ವಾತಾವರಣದಲ್ಲಿ ನೀವಿರುವಂಥದ್ದು ಭಾಳ ಸಂತೋಷ. ಯಾಕಂದರೆ ಇದೇ ಇವತ್ತು ಸಮುದಾಯಕ್ಕೆ ನಾವು ಕೊಡುಗೆ ಕೊಡಬೇಕು, ಉದಾಹರಣೆ ಕೊಡಬೇಕು ಅಂತಂದರೆ ಈ ವೇದಿಕೆ ಯಾವುದು ತಾರತಮ್ಯ ಇಲ್ದಂಗೆ ಎಲ್ಲ ಸಮೂಹದವರು ಎಲ್ಲ ಜಾತಿಯವರು ಒಂದು ಕಡೆ ಕೂತ್ಕೊಂಡು ಒಂದಿಷ್ಟು ಅನುಭವಗಳನ್ನು ಹಂಚ್ಕೊಳ್ಳುವಂಥ ಒಂದು ವೇದಿಕೆ ಆಗಿದೆಯಲ್ಲ, ಇದು ನಿಜವಾಗಲೂ ಕೂಡ ಏನು 3 ಸಂಘಗಳನ್ನ ಇಟ್ಕೊಂಡು ಒಂದು ಸಹಯೋಗದಲ್ಲಿ ಇವತ್ತು ನೀವು ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಇದು 3 ಸಂಘ ಸಂಸ್ಥೆಗಳಾಗಬಾರ್ದು, 100 ಸಂಘ ಸಂಸ್ಥೆಗಳಾಗಬೇಕು ಅನ್ನುವಂಥದ್ದೇ ನನ್ನ ಆಶಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಕೂಡ ಆ ಸಂಸ್ಥೆಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಬಹುಶಃ ಎಷ್ಟರ ಮಟ್ಟಿಗೆ ಹೇಳೋದನ್ನೆಲ್ಲ ಗೊತ್ತಿಲ್ಲ, ನನಗೆ ಅರ್ಥ ಆಗಿದ್ದಿಲ್ಲ ಗೊತ್ತಿಲ್ಲ, ನಿಮಗೆ ಅರ್ಥ ಆಯ್ತಲ್ಲ ಗೊತ್ತಿಲ್ಲ, ಒಂದಿಷ್ಟು ಹೇಳಿದ್ದೀನಿ, ನನ್ನ ಅನುಭವ ಮಟ್ಟದಲ್ಲಿ ಹೇಳಿದ್ದೀನಿ, ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ. ಆಮೇಲೆ ನೀವೇನೇ ಹೇಳಿದ್ರೆ ನಾನು ಸ್ವಾಗತ ಮಾಡ್ಕೊತೀನಿ, ಅದರಲ್ಲೇನು 2 ಮಾತಿಲ್ಲ. ಸ್ವಾಮಿಗಳೇ ಇನ್ನೊಂದಿಷ್ಟು ಹೇಳಬೇಕಿತ್ತು, ಆಯಿತು, ಖಂಡಿತ ಮುಂದಿನ ದಿನಮಾನಗಳಲ್ಲಿ ಅವುಗಳನ್ನು ಹೇಳುವಂಥ ಸಂದರ್ಭವನ್ನು ನಾವು ಮಾಡಿಕೊಳ್ಳೋಣ. ಇಲ್ಲ ಇನ್ನೊಂದಿಷ್ಟು ನಮಗೆ ವಿಷಯ ತಿಳಿಸ್ಬೇಕಾಗಿತ್ತು ಬುದ್ಧಿ ಅಂದರೆ ಖಂಡಿತವಾಗಿ ಅದನ್ನು ನಾವು ಒಪ್ಕೊಳ್ತೀವಿ. ಮುಂದಿನ ದಿನಮಾನ ಇನ್ನೂ ಹೆಚ್ಚು ಒಂದಿಷ್ಟು ಗುರುಗಳ ಅಥವಾ ಎಲ್ಲ ಬಸವಾದಿ ಶಿವಶರಣರ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಬರುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು. ಇದು ಪ್ರತಿನಿತ್ಯಲ್ಲೂ ಕೂಡ ಕಲಿತಾ ಹೋಗುವಂಥದ್ದು. ಇದು ಒಂದೇ ದಿನಕ್ಕೆ ಮುಗಿಯುವಂಥದ್ದಲ್ಲ. ಇದು ಏನಂತಂದರೆ ಶರಣರು ಹೇಳ್ತಾರೆ, ಏನು ಶರಣರ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ ಅಂತ. ಇದು ಒಂದು ರೀತಿ ಪ್ರಯೋಗಾಲಯ. ಇದು ಒಂದಿಷ್ಟು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ, ಒಂದಿಷ್ಟು ನಮ್ಮನ್ನು ನಾವು ಒಂದಿಷ್ಟು ಆಳ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಇದು. ಆ ಕಾರಣ ಎಲ್ಲರೂ ಕೂಡ ಅನುಭವಿಗಳಾಗಬೇಕು, ಅನುಭವವಂತರಾಗಬೇಕು, ಜ್ಞಾನವಂತರಾಗಬೇಕು. ನಮ್ಮ ಜ್ಞಾನವನ್ನು ಹೊರಗಚ್ಚುವಂಥ ಕೆಲಸ ಆಗಿದ್ರೆ ಒಂದಿಷ್ಟು ಅನುಭವಕ್ಕೆ ಅರ್ಥ ಬರುತ್ತೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದಿಷ್ಟು ವಿಚಾರಗಳನ್ನು, ಅದು ನನಗೆ ತೋಚಿದಂಥ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ವಿಷಾದಿಸಿ ಅಂತಕ್ಕಂಥ ಮಾತನ್ನು ಹೇಳಿ, ಗುರುಗಳು ಎಲ್ಲ ಬಸವಾದಿ ಶಿವಶರಣರು ಹೀಗೆ ನಿಮಗೆ ಸದ್ಬುದ್ಧಿಯನ್ನು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸಿ, ನಿಮ್ಮೆಲ್ಲರಿಗೂ ಅನೇಕ ವಿಚಾರಗಳಿದ್ದರೂ ಕೂಡ ಒಂದಿಷ್ಟು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಹಂಚ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ. ಒಂದಿಷ್ಟು ವಚನಗಳನ್ನು ಬಳಸಬೇಕಿತ್ತು, ಒಂದಿಷ್ಟು ಮುಂದಿನ ದಿನಮಾನಗಳಲ್ಲಿ ವಚನಪೂರ್ವಕವಾಗಿ ಒಂದಿಷ್ಟು ಚಿಂತನ ಮಂಥನವನ್ನು ಮಾಡುವಂಥ, ವಚನ ಬಿಟ್ಟು ಬೇರೆ ಯಾವುದೇ ಇಲ್ಲ, ಎಲ್ಲ ಶರಣರು ವಚನಗಳನ್ನು ಬಳಸುವಂಥ ಕೆಲಸಗಳನ್ನು ಮುಂದಿನ ದಿನಮಾನಗಳಲ್ಲಿ ಖಂಡಿತ ನಾನು ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ನೀವೆಲ್ಲ ಕೂಡ ಶ್ರೀಮಠಕ್ಕೆ ಬನ್ನಿ, ಪ್ರೀತಿಯ ಆಹ್ವಾನವನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕಂದರೆ ನಿಮ್ಮದೇ ಮಠ, ಅದು ನಂದೇನಲ್ಲ. ಅದನ್ನು ನೀವು ಬರಬೇಕು, ನೀವು ಬೆಳೆಸಬೇಕು, ನೀವು ಅಲ್ಲಿ ಇರಬೇಕು, ನಿಮ್ಮ ನೇತೃತ್ವದಲ್ಲಿ ಅದು ಕೂಡ ನಡಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಗುರುಗಳು ಎಲ್ಲ ರೀತಿ ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಕ್ತಿಯ ಶರಣಾರ್ಥಿ. ಶರಣಾರ್ಥಿಗಳು ಪ್ರತಿ ವರ್ಷ ಪ್ರವಚನವನ್ನು ಕಲಿತಾ ಇದ್ವಿ. ಪಬ್ಲಿಕ್ ರೋಡಲ್ಲಿ ಪ್ರವಚನಕಾರಿರ್ತಾರೆ, ಮುಗಿಸ್ತಾರೆ, ನಾವು 40 ತಾಸಿನ ಕಾರ್ಯಕ್ರಮ. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಏನಪ್ಪ ಅಂದರೆ ಕಾರ್ಯಕ್ರಮದ ಸ್ವರೂಪ ಥರ ಇದನ್ನು ಮಾಡ್ತಾ ಇದ್ದೀವಿ. ಒಂದು ನಿರೂಪಣೆ ಇರುತ್ತೆ, ಸ್ವಾಗತ ಇರುತ್ತೆ, ವಂದನಾರ್ಪಣೆ ಇರುತ್ತೆ. ಹೀಗೆ ಇದೊಂದು ಟ್ರೈನಿಂಗ್ ಆಗಿ ಈ ಸಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿಯೊಬ್ಬರು ಟ್ರೈನಿಂಗಲ್ಲಿ ಪಡಿಬೇಕು ಅಂತ. ಮತ್ತು ಗುರುಗಳು ಬಹಳ ಚೆನ್ನಾಗಿ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಈಗಿರುವಂಥ ವ್ಯವಸ್ಥೆ, ಸಮುದಾಯಕ್ಕೆ ಆಗುವಂಥ ಅನ್ಯಾಯ ಮತ್ತು ಸಿಗದೇ ಇರುವಂಥ ರೀತಿಯನ್ನು ಕೂಡ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ಒಂದು ಬಸ್ ಪ್ರವಚನ ಸಮಿತಿ ಏನು ಮಾಡಿತು ಅಂತಂದರೆ, ಪ್ರತಿ ವರ್ಷವೂ ಕೂಡ ಒಬ್ಬ ಗುರುಪೀಠದಿಂದ ಒಬ್ಬರು ವ್ಯಕ್ತಿಗಳನ್ನು ಕಳಿಸ್ತಾ ಬಂದಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಗಾಣಿಗೆ ಗುರುಪೀಠದಿಂದ ಬಂದಿದ್ದಾರೆ, ಕುಮಾರ ಗುಂಡಯ್ಯ ಗುರುಪೀಠದಿಂದ ಬಂದಿದ್ದಾರೆ, ಹಡಪದ ಅಪ್ಪಣ್ಣ ಗುರುಪೀಠದಿಂದ ಬಂದಿದ್ದಾರೆ. ಹೀಗೆ ಹಲವಾರು. ಕಾರಣ ಏನಪ್ಪ ಅಂತಂದರೆ, ಒಂದೇ ಒಂದು ಕಾರಣ ಏನಪ್ಪ ಅಂದರೆ, ಎಲ್ಲ ಪೀಠಗಳು ನಮಗೂ ಮತ್ತು ಎಲ್ಲ ಪೀಠಾಧಿಕಾರಿಗಳಿಗೂ ನಾವೆಲ್ಲರೂ ಕೂಡ ಶಿಷ್ಯರು ಅನ್ನೋದನ್ನು ವ್ಯಕ್ತಪಡಿಸೋದು ನಮ್ಮ ಆಶಯ. ಏನು ಇದೆ ಅಂದರೆ, ಪೀಠದ ಜವಾಬ್ದಾರಿ ಏನಾಗಿದೆ, ಆಗ್ಬೇಕಾಗಿತ್ತು ಅಂತ ನಮ್ಮ ಅಪೇಕ್ಷೆ. ಭೂಮಿ
ಭೂಮಿ ತನ್ನ ಸುತ್ತ ಸುತ್ತಿಕೊಳ್ತಾ ಸೂರ್ಯನ ಸುತ್ತ ಹೇಗೆ ಸುತ್ತುತ್ತೋ ಹಾಗೆ ಪೀಠಗಳು ತಮ್ಮ ಸಮುದಾಯವನ್ನು ಜಾಗೃತ ಮಾಡಿಕೊಳ್ಳುತ್ತಾ ಬಸವಣ್ಣನವರ ಸುತ್ತ ಸುತ್ತುವಂತ ವ್ಯವಸ್ಥೆಯನ್ನು ಮಾಡಬೇಕು. ಬಸವಣ್ಣನ ಸೂರ್ಯನ ಸುತ್ತ ನಾವು ಸುತ್ತಬೇಕಾಗಿತ್ತು. ಅಂದು ಯಾವ ಕಾಲದಲ್ಲಿ ಶೋಷಣೆ ಮಾಡುವಂತ ಜನ ಸಮುದಾಯವನ್ನು ಅಪ್ಪ ಬಸವಣ್ಣ ಮೇಲೆತ್ತಿದವೋ ಹಾಗೆ ಶೋಷಣೆಗೊಳ್ಳುವಂತ ಎಲ್ಲ ಸಮುದಾಯ ಪೀಠಾಧಿಕಾರಿಗಳು ಆ ಸಮುದಾಯವನ್ನು ಮೇಲೆತ್ತ ಮತ್ತೆ ಅಪ್ಪ ಬಸವಣ್ಣನ ಕೊಂಡಿಗೆ ಅವರನ್ನು ತಳಕ್ಕೆ ಹಾಕಬೇಕಾಗಿತ್ತು. ಅಂದಾಗ ಮಾತ್ರ ಈ ಸಮುದಾಯ ಒಂದು ಅದ್ಭುತವಾದಂತಹ ನಮ್ಮ ಪರಂಪರೆ ಮುಂದುವರಿಯುತ್ತೆ ಅನ್ನೋದನ್ನ ಆಶಾಭಾವನೆ ವ್ಯಕ್ತಪಡಿಸ್ತಾ ಇದೆ. ಈಗ ಕಷ್ಟಗಳು ಏನಾಗ್ತಾ ಇದೆ ನಮ್ಮ ಸಮುದಾಯದಂದ್ರೆ ಎಲ್ಲಾ ಬಸವ ಸಂಘಟನೆ ಇರ್ಬೋದು, ಬೇರೆ ಬೇರೆ ಸಂಘಟನೆ ಇರ್ಬೋದು, ಆ ಪೀಠಾಧಿಕಾರಿಗಳನ್ನ ಸಂಪರ್ಕನೇ ಮಾಡೋಲ್ಲ. ಆ ಜಾತಿಗಳು ಮಾತ್ರ ಆ ಪೀಠಾಧಿಕಾರಿ ಸಂಪರ್ಕ ಮಾಡ್ತಾರೆ, ಮತ್ತೆ ಯಾರೂ ಸಂಪರ್ಕ ಮಾಡುವಂತ ಸ್ಥಿತಿ ನಿರ್ಮಾಣ. ಅದು ನಮ್ದಲ್ಲ, ನಮ್ಗೆ ಅಷ್ಟೇ ಬಂದಿದೆ. ಇಲ್ಲ, ಅವು ಎಲ್ಲವೂ ಕೂಡ ನಮ್ಗೆ ನಮ್ಮ ಕೆಲಸ ಮಾಡಕ್ಕೆ ಇರೋದು. ಆದರೆ ಜವಾಬ್ದಾರಿ ಮಾತ್ರ ಆ ಜನಾಂಗದ್ದು ವಹಿಸ್ಕೊಟ್ಟಿದೆ ಅಷ್ಟೇ. ಅದನ್ನು ನಾವು ಸಾರಿ ಸಾರಿ ಹೇಳಬೇಕಾಗಿದೆ. ಎಲ್ಲ ಸಮುದಾಯವನ್ನ ಹಿಂಬಿಟ್ಕೊಡುವಂತ ಅಪ್ಪ ಬಸವಣ್ಣನನ್ನ ನಾವು ಮತ್ತೆ ಜಗತ್ತಿಗೆ ಸಾಗಬೇಕಂದ್ರೆ ಈ ಪೀಠಗಳ ಮಹತ್ವದ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಕೆಲಸ ಏನು, ಬಸವ ಭಕ್ತರ ಕೆಲಸ ಅಂದ್ರೆ ಎಲ್ಲ ಸಮುದಾಯದ ಪೀಠಾಧಿಕಾರಿಗಳನ್ನ ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಆಮಂತ್ರಿಸ್ತಾ ಇರಬೇಕು. ಇಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಈಗಾಗಲೇ ಕೆಲವು ಪೀಠಗಳು ಬಸವ ಪರಂಪರೆಯಿಂದ ದೂರ ಹೋಗ್ತಾ ಇದ್ದಾವೆ. ಅಪ್ಪರಿಗೆ ಗೊತ್ತಿದೆ, ಕೆಲವು ಮಾತ್ರ ಉಳ್ಕೊಂಡಿದ್ದಾವೆ. ಈಗ ಮಡಿವಾಳ ಪೀಠ ಉಳ್ಕೊಂಡಿದೆ, ಹಡಪದಪ್ಪಣ್ಣ ಪೀಠ ಉಳ್ಕೊಂಡಿದೆ, ಸದ್ಯಕ್ಕೆ ಸ್ವಲ್ಪ ಗಾಣಿಗ ಗುರುಪೀಠ ಉಳ್ಕೊಂಡಿದೆ. ಗಾಣಿಗ ಗುರುಪೀಠದಲ್ಲಿ ಈಗಾದರೂ ನಮ್ಮ ಜೊತೆಗಿದ್ದಾರೆ, ಹಿಂದಾದರೂ ನಮ್ಮ ಜೊತೆಗೆ ಇದ್ದಿದ್ದಿಲ್ಲ. ನಮ್ದು ಬಸವ ಪರಂಪರೆನೇ ಅಲ್ಲ ಅಂತ ಪ್ರಶ್ನೆ ಮಾಡಿಬಿಟ್ಟರು. ಎಷ್ಟು ದುರಂತ ನೋಡಿ. ಹಾಗಾಗಿ ನಾವು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ. ನಮ್ಮ ಕೆಲಸ ಏನಾದ್ರೆ ಸಣ್ಣ ಪುಟ್ಟ ಸಂಸ್ಥೆ ಮಾಡಿದ್ರು ಎಲ್ಲ ಪೀಠಗಳ ಪರಂಪರೆ ಜೊತೆಗೆ ಸಂಪರ್ಕ ವರ್ಷಕ್ಕೆ ಒಬ್ಬರಾದ್ರೂ ನಾವು ಕಳಿಸೋಣ ಅನ್ನೋದೇ ನಮ್ಮ ಆಶಯ. ಹಾಗಾಗಿ ಅಪ್ಪರು ನಮ್ಮ ಸಮಯ ಬಂದಿದ್ದಾರೆ, ಅನಂತ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಈ ಸಲ ಬಸವ ಜಯಂತಿ 25ನೇದು ಅದನ್ನು ವಿಶೇಷವಾಗಿ ಮಾಡುವಂತ ನಮ್ಮ ಯುವಕರು ಇನ್ನೊಂದು ಕಾರ್ಯಕ್ರಮವನ್ನು ಯಾರು ಮಾಡಿದ್ದಾರೆ. ಏನಪ್ಪಾ ಅಂದ್ರೆ 9ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ, ಅಂದ್ರೆ ಬಸವ ಜಯಂತಿ 10ಕ್ಕೆ 9 ತಾರೀಕು ಬೆಳಗ್ಗೆ 6 ಗಂಟೆಗೆ ಒಂದು ವಾಕ್ಥಾನ್ ಮಾಡೋಣ ಅಂತ. ಅದು ಒಂದು ಎಲ್ಲ ಇದರಲ್ಲಿ ನಡೀತಾ ಇದೆ ಎಲ್ಲ ಸಮಾಜದಲ್ಲಿ ಕೂಡ. ಅದು ಗೌರಿಶಂಕರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ವರೆಗೂ ಒಂದು ನಡಿಗೆ ಇರಲಿ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಯುವಕರು. ಅವರೊಂದಿಗೆ ನಾವು ಭಾಗವಹಿಸೋಣ. 9ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಅಂತ ಮಾಡೋಣ. ಬೆಳಗ್ಗೆ 6 ಗಂಟೆಗೆ ಗೌರಿಶಂಕರ ದೇವಸ್ಥಾನದಿಂದ ನಮ್ಮ ಬಸವೇಶ್ವರ ವೃತ್ತದವರೆಗೆ ಬರೋಣ. ಒಂದು ಎರಡನೇದ್ದು, ಅವತ್ತಿನ ದಿವಸ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ, ವಚನ ಪಾರಾಯಣ ಅಂತ. ಹಾಗಾಗಿ 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಅದು ಮುಗಿದ ತಕ್ಷಣ ಅಲ್ಲೇ ವಚನ ಪಾರಾಯಣ ಮಾಡ್ತಾ ಇದ್ದಾರೆ. ಆ ವಚನ ಪಾರಾಯಣಕ್ಕೆ ಮುಖ್ಯ ಅತಿಥಿಗಳಾಗಿ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಬಸವೇಶ್ವರ ತಾಯಿಯವರು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ಆ ಒಂದು ವಚನ ಸಾಹಿತ್ಯದ ಪಾರಾಯಣ ಮಹತ್ವ ಕುರಿತು ಅವರು ಒಂದು ಅರ್ಧ ಗಂಟೆ ಅನುಭವವನ್ನು ಮಾಡಿ ಎಲ್ಲರೂ ಕೂಡ ವಚನ ಪಾರಾಯಣ ಮಾಡೋಣ ಅಂತ ಹೇಳ್ತಾ, ಇನ್ನೊಂದು ಬಹಳ ಮಹತ್ವ ದಿನ ಜ್ಞಾನದಾಸೋಹ ಹೇಗೆ ನಡೀತಿದೆ, ಅನ್ನದಾಸೋಹ ನಡೀತಾ ಇದೆ. ಹಾಗಾಗಿ ನಮ್ಮ ಸಂಗಮೇಶಪ್ಪ ಕಲಾಳ ನಮ್ಮ ಗುರುಗಳು ಬರ್ತಾ ಇದ್ದಾರೆ. ಅವತ್ತು ಬಂದಂತ ಎಲ್ಲರಿಗೂ ಕೂಡ ದಾಸೋಹ ನಮ್ಮದೇ ಆಗ್ಬೇಕಂತ ಹೇಳಿದ್ದಾರೆ. ಆ ಕುಟುಂಬ ದಂಪತಿಗಳು ಬಂದು ಪೂಜೆಯಿಂದ ಆಶೀರ್ವಾದ ಪಡೆಯಬೇಕಂತ ಸಂಪೂರ್ಣ ದಾಸೋಹ ಹೋಗಿದ್ದಾರೆ. ದಯವಿಟ್ಟು ದಂಪತಿಗಳು ಪೂಜೆಯಿಂದ ಆಶೀರ್ವಾದ ಪಡೆಯಬೇಕು. ನಾಳಿನ ಕಾರ್ಯಕ್ರಮ ಹೇಳಿ. ಸಮಯ ಬಹಳ ಆಗಿದೆ. ಆಕ್ಚುಲಿ ಸಮಯ ತಗೋಬಾರ್ದು ನಾವು ತಗೋಬಾರ್ದು ಅನ್ಕೊಂಡು ತಗೊಂತೀರ ನಮ್ಮ ಏನ್ ಮಾಡೋದು. ಇದು ಕೊಡಿ, ಶಾಲಾ ಆರಂಭ ಅಂತೆ. ಇದು ಫೋಟೋ ಕೊಡ್ತೀನಿ. ಕಾರ್ಯಕ್ರಮ ಶಿಷ್ಟಾಚಾರ ಪ್ರಕಾರ ನಮ್ಮ ಮಹಿಳೆಯರೆಲ್ಲ ರೆಡಿ ಆಗಿದ್ದಾರೆ. ಒಳ್ಳೆದಾಗಿ ಒಳ್ಳೆದಾಗಿ ಬಾ ಈ ಕಡೆ ಬಾ. ಒಳ್ಳೆದಾಗಲಿ. ಶರಣು ಸಮರ್ಪಣೆಗೆ ಶರಣೆ